ನಾವೆಲ್ಲ ನೋಡಿದ್ವಿ. ನಮ್ ಕರ್ಮ ಸಿಗುತ್ತೈತಿ. ಪ್ರತಿ ಅಧ್ಯಾಯ ಮುಕ್ತಾಯಕ್ಕೆ ಹೇಳ್ತಾರೆ, ಪ್ರತಿ ಅಧ್ಯಾಯದ ಕೊನೆಗೆ ಹೇಳ್ತಾರೆ, ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ ಅಧ್ಯಾಯವನ್ನು ಶಿವದಾಸರು ಶ್ರೀ ಗುರು ಸಿದ್ಧಾರ್ಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು ಅಂತ ಕೊನೆಯ ನುಡಿ. ಬರೇ ಕೇಳಿದ್ರೆ ಸಾಕು ಪಾಪಗಳು ಸುಟ್ಟು ಭಸ್ಮ ಆಗ್ತವೆ. ಅಂತ ಅಗಾಧವಾದಂತ ಶಕ್ತಿ ನಮಗೂ ನಿಮಗೂ ಕಾಡ್ತಾ ಇರೋದೇ ಪಾಪ. ನಮ್ಗೆ ಗೊತ್ತಿಲ್ಲ, ನಾವಂತೀವಿ ನನಗೆ ಜ್ವರ ಬಾಳ ಕಾಡಕತ್ತೇವಂತ, ನಮ್ಮ ಅತ್ತೆ ಬಾಳ ಕಾಡಕತ್ತಾಳ, ನನ್ನ ಹೆಂಡತಿ ಬಾಳ ಕಾಡಕತ್ತಾಳ, ನನ್ನ ಮಕ್ಕಳು ನಿಮ್ ಮಕ್ಕಳು ಕಾಡೋಲ್ಲ, ನಿಮ್ ಹೆಂಡರು ಕಾಡೋದಿಲ್ಲ, ನಿಮ್ಗೆ ಯಾರು ಹೋಗಲು ಕಾಡೋದಿಲ್ಲ, ನಿಮ್ ಕರ್ಮ ನಿಮ್ಗೆ ಕಾಡ್ತದೆ. ಆ ಮಾಡೋ ಪಾಪವನ್ನು ಕಾಡತೈತಿ. ಆ ಕರ್ಮ ಸುಡಬೇಕಾಗಿತ್ತಂದ್ರ ಅದಕ್ಕೆ ಈಶ್ವರನ ನಾಮಸ್ಮರಣೆ ಹಾಗೂ ಭಗವಂತನ ಗುರುನಾಥನ ಗುಣಗಾನದ ಕೀರ್ತನ ಹಾಗೂ ಶ್ರವಣ ಇಷ್ಟು ಮಾಡಿಬಿಟ್ರ ಪಾಪಗಳು ಸುಟ್ಟು ಬೂದಿ ಆಗುತ್ತವೆ. ಅಂತ ಅಗಾಧವಾದ ಶಕ್ತಿಗಳಂತ ಚರಿತ್ರೆಯನ್ನ ಶ್ರದ್ಧೆಯಿಂದ ಸಮಯ ಪರಿಪಾಲನೆ ಮಾಡಿ ನಾವು ನೀವು ಒಂದು ತಿಂಗಳು ಕೇಳೋದು. ನಮಗೆ ಈಗ ಇದರ ಮಹಿಮೆ ಗೊತ್ತಾಗೋಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು. ಅವಾಗ ಅನಿಸಕತ್ತೈತಿ ಒಂದು ಏನೋ ಅಲೌಕಿಕವಾದ ಸಾಮ್ರಾಜ್ಯಕ್ಕೆ ನಾವು ಪ್ರವೇಶ ಆದವೇನೋ, ಏನೋ ಒಂದು ಹೊಸ ಒಂದು ಆವಿಷ್ಕಾರ ಆಯ್ತು ನಮ್ಮ ಹೃದಯದಾಗ. ಆಧ್ಯಾತ್ಮ ಅಂದ್ರೆ ನಾವು ಏನೋ ತಿಳ್ಕೊಂಡಿದ್ವಿ, ನಿಜವಾದ ಆಧ್ಯಾತ್ಮ ಅಂದ್ರೆ ಇಲ್ಲ ಐತೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಒಂದು ತಿಂಗಳ ನಿಮಗೆ ಹಬ್ಬ ಇದ್ದಂಗ. ಯಾವಾಗಾರ ವರ್ಷದಾಗ ಒಂದ್ 2 ಸರಿ ಮಾಡೋದು ಹಬ್ಬ ಅಲ್ಲ, ಒಂದು ತಿಂಗಳ ಪರ್ಯಂತ ನಿಮಗೆ ಹಬ್ಬ. ಅದು ನಿಮಗ್ ಮುಂದೆ ಅದ್ರ ರುಚಿ ಗೊತ್ತಾಗ್ತತಿ. ಇರ್ಲಿ ಅಂತ ಗುರುನಾಥನ ಚರಿತ್ರೆಯನ್ನ ಪ್ರಾರಂಭ ಮಾಡೋಣ. ಹೇ ಸಿದ್ಧಾರ್ಥ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಶಿವರಾಮಚಂದ್ರಗಿರಿ ಅಂತ ಈ ಗ್ರಂಥ ಬರೆದವರು, ಅವರು 1ನೇ ನುಡಿ ಹೇಳ್ತಾರೆ, ಹೇ ಗುರುನಾಥ ಸಿದ್ಧಾರೂಢ, ನಿನಗೆ ಜಯ ಆಗಲಿ. ಏನೇ ಕೆಲಸ ಮಾಡೋ ಮುಂದ ನಾವೇನಂತೀವಿ? ಜಯ ಮಂಗಲಂ ಜಯ ನಮ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ಜೈಕಾರ ಹಾಕಿ ಕೈ ಹಚ್ಚದೆ ಆ ಕಾರ್ಯ ಸಿದ್ಧತೆ, ವಿಘ್ನ ಬರುವುದಿಲ್ಲ, ಕೆಲಸ ದಂಡಿ ಹತ್ತದೆ. ಯಾಕೆ ಜಯ ಅನ್ನೋದು ಅಂದ್ರ, ಇವರು ಜಯ ಅಂತ ನೋಡ್ರಿ, ಯಾವ್ರ MLA ಎಲೆಕ್ಷನ್ ಬಂತಂದ್ರ ಜೈ 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 ಚಿರ್ಕೊಂಡು ಹೋಗ್ತಾರೆ. ಯಾಕ? ಅವ್ ಕೊಟ್ಟಿರ್ತಾನ ಒಂದು 500 ರೂಪಾಯಿ 1,000, ಅದಕ್ಕೆ ಜೈ ಅಂತ. ಅವಾಗ ಜಯ ಅಂದ್ರ ಜಯ ಆಗೋದಿಲ್ಲ. ನೀವು ಒಂದು ಕೂಡಲೇ ಆಗ್ತೈತಿ. ಸಿದ್ಧಾರ್ಥ ಮಹಾರಾಜ್ ಜಯ ಅಂದ್ರ ನೀವು ಒಂದಾರ ಸಿದ್ಧಾರ್ಥ ಜೈಕಾರ ಅಂದ್ರೆ ಜಯ ಆಗ್ತೈತಿ. ಅವನು ಕಾಯಂ ಜಯದ ಸ್ವರೂಪ. ನಮ್ಗೆ ಎಲ್ಲದ ಅಲ್ಲಿ ಜಯ ಆಗತ್ತೈತಿ, ಅಲ್ಲಿ ಅಪಜಯ ಇಲ್ಲ. ಆದ್ರೆ ಅವನಿಗೆ ಜೈಕಾರ ಹಾಕಿದ್ರ ನಮ್ಮ ಕೆಲಸ ಜಯ ಆಗ್ತೈತಿ, ಫೇಲ್ ಆಗೋದಿಲ್ಲ ಅನ್ನೋದು ನಮ್ಮ ಜಯದ ಸಲುವಾಗಿ ಅವನಿಗೆ ಜಯ ಅನ್ಬೇಕು. ದೇವ್ರಿಗೆ ಪೂಜೆ ಮಾಡೋ ಮುಂದ ಅವನಿಗೆ ಜಳಕ ಮಾಡಿಸ್ತೀವಿ. ಯಾಕ? ಅವನ ತೆಲೆ ಮೇಲೆ ನೀರು ಹಾಕಿದ್ರೆ ನಮ್ಮ ಅಂತಃಕರಣ ಸ್ವಚ್ಛ ಆಗಲಿ ಅಂತ. ಅವನು ನಿತ್ಯ ಶುದ್ಧ ಇದ್ದಾನ, ಅವನಿಗೆ ನೀರು ಹಾಕೋ ಅವಶ್ಯ ಇಲ್ಲ. ಅವಾಗ ಎಡೆ ಹಿಡೋದ ಅವನ ನೈವೇದ್ಯ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲಿ ಅಂತ ಅವಾಗ ಎಡೆ ಮಾಡೋದು. ಅವನಿಗೆ ಛತ್ರಿ ಹಿಡಿಯೋದು, ಅವನಿಗೆ ಚಾಮರ ಬೀಸೋದು, ನಮ್ಮ ನೆಳ್ಳು ಸಿಗ್ಲಿ, ನಮಗೆಲ್ಲ ಸಂಪಾದದಂತ ಅವಾಗ ಮಾಡೋದು. ಜಯ ಜಯಕಾರವಿರಲಿ. 1ನೇ ನುಡಿ. ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವೆ. ಸಿದ್ಧಾರೂಢ, ಗಣಪತಿ ಆದವನು ನೀನೆ, ಶಾರದಾ ಆದವನು ನೀನೆ. ನಿನ್ನ ಒಂದು ಮಾತು ಹೇಳಿದ್ವಿ, ಲಕ್ಷ್ಯ ಐತೋ ಇಲ್ಲೋ ನಿಮ್ಗೆ? ಬೆಳಕು ಮಾಡ್ತಾ ಇರೋದು, ಗಾಳಿ ಬೀಸ್ತಾ ಇರೋದು, ಶಬ್ದ ಕೇಳ್ತಾ ಇರೋದು, ಈ ಎಲ್ಲ ಕೆಲಸ ಬೇರೆ ಬೇರೆ ಇದ್ರು ಒಳಗಿನ ಕರೆಂಟ್ ಮಾತ್ರ ಒಂದೇ. ಹಂಗೆ ಸೃಷ್ಟಿ ಸ್ಥಿತಿ ಲಯ ಈ ಎಲ್ಲ ಕರ್ಮಗಳು ಆಗ್ತಾ ಇದ್ರು. ಈ ಕರ್ಮದ ಹಿಂದ ಯಾವ ಅಧಿಷ್ಠಾತೃ ದೇವತೆಗಳಿದ್ದಾರೋ, ಸೃಷ್ಟಿ ಮಾಡವ ಬ್ರಹ್ಮ, ಅನ್ನ ಹಾಕವ ವಿಷ್ಣು,
ಲಯಕರ್ತನಾಗಿರುವಂತ ರುದ್ರದೇವ ಕೆಲಸ ಬೇರೆ ಬೇರೆ ಮಾಡ್ತಾ ಇದಾರ. ಗಾಳಿ ಬೀಸ್ತಾ ಐತಿ, ಮಳೆ ಸುರಿತಾ ಐತಿ, ಸೂರ್ಯ ಬೆಳಗುತ್ತಾನೆ, ಚಂದ್ರ ಬರ್ತಾನೆ. ಇವರೆಲ್ಲ ಯಮ, ಅಷ್ಟದಿಕ್ಪಾಲಕ ಮೊದಲಾದ ಇಂದ್ರಾದ ದೇವತೆಗಳ ಕೆಲಸ ಬೇರೆ ಬೇರೆ ಅದಾವ. ಆ ಮುಕ್ಕೋಟಿ ದೇವತೆಗಳ ರೂಪ ಬೇರೆ, ಹೆಸರು ಬೇರೆ, ಮಾಡೋ ಕೆಲಸ ಬೇರೆ. ಆದ್ರೆ ಅವರು ಎಲ್ಲರ ಒಳಗಿರುವಂತ ಆತ್ಮ, ಆ ಪರಮಾತ್ಮ ಒಬ್ಬನೇ ಅದ. ಮಣಿಗಣ ಸೂತ್ರದಂತೆ ಕೊಳ್ಳಾದ ನಮ್ದೊಂದು ಸರ ಐತಿ, ರುದ್ರಾಕ್ಷಿ ಬೇರೆ ಬೇರೆ ಅದಾವ, ಇದ್ರಾಗ ಬೆಳ್ಳಿ ಕವಚ ಬೇರೆ ಬೇರೆ ಅದಾವ. ಆದ್ರೆ ಇದ್ರೊಳಗಿರೋ ದಾರ ಮಾತ್ರ ಒಂದೇ ಐತಿ. ಹಂಗ ಮಣಿಗಣ ಸೂತ್ರದಂತೆ ಈ ಜಗನ್ನಿಯಾಮಕನಾಗಿರುವಂತ ಪರಮಾತ್ಮ ಒಬ್ಬನೇ ಇದ್ದಾನ. ಗಣಪತಿ ಆದವನು ನೀನೆ, ಶಾರದಾ ಆದವಳು ನೀನೆ. ಯಾಕ ಏನೇ ಕೆಲಸ ಚಲು ಮಾಡೋ ಮುಂದ ಮೊದಲು ಗಣಪತಿ ಸ್ಮರಣೆ ಮಾಡಿನೇ ಮುಂದಿನ ಕೆಲಸ ಚಲು. ವಿಘ್ನಗಳನ್ನ ಇಲ್ಲದಂಗ ಮಾಡೋನು ಅವನ, ವಿಘ್ನ ತರೋನು ಅವನ. ಸ್ಮರಣೆ ಮಾಡಿದ ತಪಸ್ಸು ಮಾಡಿದ್ದಕ್ಕ ರಾವಣನ ತಪಸ್ಸು ಭಂಗ ಮಾಡಿ ಲಂಕೆ ಹೋಗಬೇಕಾಗಿದ್ದ ಆತ್ಮಲಿಂಗವನ್ನು ಹರಣ ಮಾಡಿ ಗೋಕರ್ಣದೊಳಗ ನೆಲ್ಲಿಲ್ಲ ಮಾಡಿದವ ಗಣಪತಿನ. ಯಾಕ ಗಣಪನ ಪೂಜೆ ಮಾಡಿದ್ದಿಲ್ಲವ. ಅಡ್ಡಗಾಲ ಹಾಕಕ್ಕೂ ಅವನ, ವಿಘ್ನ ಇಲ್ದಂಗ ಮಾಡವನು ಅವನೇ. ಅದಕ್ಕೆ ವಿಘ್ನೇಶ್ವರ ಆದವನು ನೀನೆ, ಶಾರದಾದವನು ನೀನೆ. ಯಾಕಂದ್ರೆ ಉತ್ಪ್ರೇಕ್ಷೆಯಿಂದ ಈ ಮಾತು ಹೇಳಾಕತ್ತಿಲ್ಲ. ಸಿದ್ಧಾರೂಢಪ್ಪನ ಒಳಗೆ ಇರಲಾರದ ದೇವತೆಗಳೇ ಇಲ್ಲ. ಲಕ್ಷ ಕೊಟ್ಟು ಕೇಳ್ರಿ, ವಿಷ್ಣುವಿನ ಭಕ್ತರು ಬಂದ್ರಂದ್ರ ಸಿದ್ಧಾರೂಢಪ್ಪ ಅವರು ವಿಷ್ಣು ರೂಪದಾಗ ದರ್ಶನ ಕೊಡ್ತಿದ್ದ. ಶಿವನ ಭಕ್ತರು ಬಂದ್ರೆ ಶಿವರೂಪದಾಗ ದರ್ಶನ ಕೊಟ್ಟಾನ. ಪಾರ್ಸಿ ಜನ ಸಿದ್ಧಾರೂಢರು ಬಹಳ ಭಕ್ತರು, ಪಾರ್ಸಿ ಜನ ಮುಂಬೈದಾಗ. ಅವರಿಗೆಲ್ಲ ಅಗ್ನಿ ರೂಪದಿಂದ ಸಿದ್ಧಾರೂಢ ದರ್ಶನ ಕೊಟ್ಟಾನ. ರೋಷನ್ ಬಾಯಿ ಮಿಸ್ತ್ರಿ ಅಂತ ಹೇಳಿ ಇವತ್ತು ಸಿದ್ಧಾರೂಢ ಮಠಕ್ಕೆ ಹೋದ್ರಂದ್ರ ಗ್ರಾನೈಟ್ ಕಲ್ಲುಗಳನ್ನೇನು ಹೊಂದ್ಸ್ಯಾರ ನೋಡ್ರಿ. ರೋಷನ್ ಬಾಯಿ ಮಿಸ್ತ್ರಿ ಕೋಟ್ಯಾಧೀಶ ಆಗರ್ಭ ಶ್ರೀಮಂತ ಹೆಣ್ಮಗಳು, ಪಾರ್ಸಿ ಹೆಣ್ಮಕ್ಳವರು. ಪಾರ್ಸಿ ಜನ ಅಗ್ನಿ ದೇವನ್ ಬಿಟ್ಟು ಮತ್ತೊಂದು ದೇವರಿಗೆ ಕಾಲಿ ಬೀಳಲ್ಲ, ಮತ್ತೊಂದು ಗುರುಗಳ ಕಡೆ ನೋಡಲ್ಲ. ಆದರೆ ಅವರ ಜೀವನದೊಳಗ ಆದ ಪವಾಡ ಸಾಕ್ಷಾತ್ ಅಗ್ನಿಯಾಗಿ ಸಿದ್ಧಾರೂಢ ದರ್ಶನ ಕೊಟ್ಟಾರ ಆ ಹೆಣ್ಮಗಳಿಗೆ. ಅಕ್ಕಿ ಕತಿ ಬಹಳ ದೊಡ್ಡದೈತಿ, ಈಗ ಅದನ್ನ ಹೇಳೋದು ಬೇಡ, ಹೇಳೋ ಸಮಯ ಬಂದಾಗ ಅದನ್ನ ಹೇಳ್ತೀವಿ. ಪಾಂಡುರಂಗನ ಭಕ್ತರಿಗೆ ಪಾಂಡುರಂಗನಾಗ ದರ್ಶನ ಕೊಟ್ಟಾರ ಜಗದ್ಗುರು ಸಿದ್ಧಾರೂಢರು. ಒಂದ್ ಸಮಯದೊಳಗ ಹಳಿಯಾಳ್ಕರ ಸಂತರು, ಗೋವಿಂದ ಸಂತ ಹಳಿಯಾಳ್ಕರ್ ಅನ್ನುವಂತವ ತನ್ನ ದಿಂಡಿ ತಗೊಂಡ ಆಷಾಢವಾರಿ ಸಲುವಾಗಿ ಪಂಡ್ರಾಪುರ ಪಾದಯಾತ್ರೆ ಹೋಗುವಂತ ಕಾಲದೊಳಗ ಮಧ್ಯವರ್ತಿಯಾಗಿ ಹುಬ್ಬಳ್ಳಿ ಬಂತ ಸಿದ್ಧಾರೂಢಪ್ಪನ ಪರಮ ಭಕ್ತ ಗುರುನಾಥನ ದರ್ಶನ ತಗೊಂಡಲ್ಲಿ ಪ್ರಸಾದ ಮಾಡಿ ಅಲ್ಲೇ ಮುಂದೆ ಪಂಡ್ರಾಪುರಕ್ಕೂ ಯಾತ್ರೆ ಹೋಗೋಣಂತ ಪಾದಯಾತ್ರೆ ದಿಂಡಿ ತಗೊಂಡ ಸಾವಿರಾರು ಮಂದಿ ಕರ್ಕೊಂಡು ಹುಬ್ಬಳ್ಳಿ ಮಠಕ್ಕೆ ಬಂದ. ಸಿದ್ಧಾರೂಢಪ್ಪ ಸಿಂಹಾಸನ ಮೇಲೆ ಕುಂತಿದ್ದ. ಬೆಂಗಳೂರಿನ ಭಕ್ತರ ಸಿದ್ಧಾರೂಢರ ಪಾದ ಹಿಡಿದು ಪ್ರಾರ್ಥನೆ ಮಾಡಿದ್ರು, ಯಪ್ಪ ಎಲ್ಲಾ ಊರಿಗೆ ಕೀರ್ತನ ಮಾಡೋ ಸಲುವಾಗಿ ನೀವು ಅನೇಕ ಶಿಷ್ಯರನ್ನು ಕಳಿಸಿರಿ. ಬೆಂಗಳೂರು ಕಡೆ ನಿಮ್ ಪ್ರಭಾವ ಕಮ್ಮಿ ಐತ್ರಿಪ್ಪ, ಬೆಂಗಳೂರಿಗೂ ನಿಮ್ ಭಕ್ತ ಮಂಡಳಿ ಹಬ್ಬಿಸ್ಬೇಕಂತ ಹೇಳಿ ನಾವೊಂದು ಯೋಜನಾ ಮಾಡೀವಿ. ಒಂದು 7 ದಿನ ನಿಮ್ಮ ಪ್ರವಚನ ಕೀರ್ತನ ಮಾಡುವ ಸಲುವಾಗಿ ಎಲ್ಲ ತಯಾರು ಮಾಡ್ಕೊಂಡ್ ಬಂದೀವಿ. ಚಲೋ ಕೀರ್ತನ ಮಾಡೋ ಒಬ್ರು ಯಾರನ್ನಾರ ನಾವು ಕೂಡ ಕಳಿಸ್ಕೊಡ್ಬೇಕ್ರಿ ಅಜ್ಜ ಅಂತ ಪ್ರಾರ್ಥನೆ ಮಾಡೋ ವೇಳಕ್ಕ ದಿಂಡಿ ಬಂದು ಸಿದ್ಧಾರೂಢರು, ನೀವೆಲ್ಲ ಎಂತ ಪುಣ್ಯವಂತರದಿರಪ್ಪ, ನಮ್ಮ ಗೋವಿಂದ ಸಂತ ಹಳಿಯಾಳ್ಕರ್ ಅಂದ್ರ ದುಬದ ಕೀರ್ತನ ಮಾಡವ. ಒಳ್ಳೆ ಟೈಮ್ಗ ಅವನು ಬಂದ. ಸಂತ ಬಹಳ ಚಲೋ ಆತು ನೋಡಪ್ಪ, ಬೆಂಗಳೂರಿನ ಭಕ್ತರ ಕೀರ್ತನಕ್ಕೆ ಯಾರನ್ನಾರ ಕಳಸನ್ನಕತ್ಯಾರ, 1 ವಾರ ನೀನು ನಾಳೆಯಿಂದ ಹೋಗಿ ಅಲ್ಲಿ ಕೀರ್ತನ ಸಪ್ತಾಹವನ್ನು ಮಾಡ್ಬೇಕಪ್ಪ ಅಂತ ಅಪ್ಪಣೆ ಮಾಡಿಬಿಟ್ರು. ಇವನಿಗೆ ಕೈಕಾಲು ನಡಗಿದು ಸಂತಗ. ಯಪ್ಪ, ನನ್ನ ಜೀವನಮಾನದೊಳಗ ಎಂದೂ ಹಿಡಿದ ನೇಮ ನಾ ಬಿಟ್ಟಿಲ್ಲ. ವರ್ಷಕ್ಕೊಮ್ಮೆ ಆಷಾಢ ಏಕಾದಶಿ ವಿಠ್ಠಲನ ದರ್ಶನ ನೇಮದಿಂದ ಮಾಡ್ತಾ ಬಂದೀನಪ್ಪ. ನಾ ಹೆಂಗ ಹಿಡಿದ ನೇಮ ಬಿಡ್ಲಿ? ಇಲ್ಲ ಸಂತ, ನೆವ ಹೇಳಬೇಡ, ಹೋಗಂದ್ರ ಹೋಗಬೇಕಂದ್ರ ಅವಂದ, ಯಪ್ಪ ಪ್ರವಚನದಾಗ ನೀನ ಹೇಳ್ತೀಯಲ್ಲ, ಹಿಡಿದ ನೇಮವ ಬಿಡದೆ ಛಲದಿಂದ ನಡೆಸುವವನೇ
ಅಚ್ಚ ಶಿಷ್ಯ ಅಂತ ಹೇಳಿದಂಗ ಅಪ್ಪ ನೀನ್ ನನಗೆ ಹಿಂಗ್ ಹೇಳವನು ನೀನ ಮತ್ತೆ ಹಿಂಗ್ ಬಿಡಿಸವನು ನೀನ ಅಂದ ಕೂಡ್ಲೆ ಸಿದ್ಧಾರ್ಥ ಎದ್ದು ನಿಂತ ಅವ್ನ ರಟ್ಟೆ ಹಿಡಿದು ಎಳ್ಕೊಂಡು ಹೋದ್ರು. ಇವಾಗ ಹೆದರಿಕೆ ಬಂತು. ಅಜ್ಜಗ ಹೊಳ್ಳಿ ಮಾತಾಡಿದೆ. ಬಹುಶಃ ಸಿದ್ಧಾರ್ಥ ಸಿಟ್ಟು ಬಂದಿರ್ಬೇಕಂತ ನಡುಗಕತ್ತಿದ್ದ. ಅಪ್ಪವ್ರು ಮಲಗುವಂತ ಚಿದ್ಘನಾನಂದ ಸ್ವಾಮಿಗಳ ಸಮಾಧಿ ಮಂದಿರದೊಳಗೆ ಅವ್ರು ಮಲಗುತ್ತಿದ್ರು. ಸಣ್ಣ ಕೋಲಿ ಅದ್ರ ಒಳಗೆ ತಗೊಂಡು ಹೋಗಿ ಕದಾ ಮುಚ್ಚಿದ ಕೂಡ್ಲೆ ಇವು ಪೂರಾ ಎಲಿ ಜಲ್ವಂದ. ಕದಾ ಮುಚ್ಚಿದ್ರಂದ್ರೆ ಏನು? ಕದಾ ಮುಚ್ಚತಾರ ಯಾಕ? ಬಡಿಯಾಕ. ನನ್ನ ಅಜ್ಜಿಯಲ್ಲಿ ಬಡಿತಾನೆ ಅಂಬರು ಅಂತೇಳಿ ನಡಗಾಕತ್ತ. ಏನೋ ಸಂತ ಪಂಡ್ರಾಪುರಕ್ಕೆ ಯಾತ್ರೆ ಸಲುವಾಗಿ ಹೊಂಟಿಪ್ಪ. ಪಂಡ್ರಾಪುರಕ್ಕೆ ಯಾಕೆ ಹೋಗ್ತಾರ? ಅಪ್ಪ ಪಾಂಡುರಂಗನ ದರ್ಶನ ಮಾಡಕ್ ಹೊಂಟಿಲ್ರಿಪ್ಪ. ಹೌದಿಲ್ಲ? ಪಾಂಡುರಂಗನ್ ನೋಡ್ಬೇಕು. ಹೌದಿಲ್ಲ? ಆಯ್ತು, ಯಾಕೆ ಅದಕ್ಕೆ ಅಲ್ಲಿಂದ ಹೋಗಬೇಕು? ನೋಡಂತ ಹೇಳಿದ್ರು. ನೋಡೋದ್ರೊಳಗ ಪೀಠದ ಮೇಲೆ ಯಾವ ಚಿದ್ಘನಾನಂದ ಸಮಾಧಿ ಮ್ಯಾಲ ಪಾದಕ, ಕಲ್ಲಿನ ಪಾದಕ ಇದಾವ. ಆ ಪಾದಕದ ಮ್ಯಾಲ ಹತ್ತಿ ನಿಂತರು ಜಗದ್ಗುರು ಸಿದ್ಧಾರೂಢರು. ತಮ್ಮ ನಡದ ಮ್ಯಾಲ ಕೈ ಇಟ್ಟುಕೊಂಡು ನಿಂತರು. ನೋಡೋದ್ರೊಳಗ ಸಿದ್ಧಾರೂಢ ಮಾಯನಾಗಿದ್ದ. ಸಾಕ್ಷಾತ್ ಜ್ಞಾನದೇವರ ಮಾಯನಾಗಿ ಪಾಂಡುರಂಗ ಪ್ರಕಟನಾಗಿದ್ದ. ರೋಮಾಂಚನವಾಯಿತು. ಕಣ್ಣಾಗ ಆನಂದದ ಕಣ್ಣೀರು. ಮೈಯಾಗಿನ ಕೂದಲು ನೆಟ್ಟಗಾಗ್ಯಾವ. ಮೈ ನಡಗಟ್ಟಿತ್ತು. ಆನಂದದ ತರಂಗಿಗತ್ತಿತ್ತು. ಕೆಲವು ವೇಳೆ ಮೈ ಮರೆತಿದ್ದ. ಸಾಷ್ಟಾಂಗ ದಂಡವತ್ ನಮಸ್ಕಾರ ಮಾಡಿ ಎದ್ದು ನೋಡೋದ್ರಾಗ ಮತ್ತು ಸಿದ್ಧಾರೂಢನೇ ಇದ್ದ. ಅಪ್ಪ ಅಲ್ಲಿ ಹೋಗಿದ್ದೆ ಅಂದ್ರೆ ನಾವು ಕಲ್ಲಿನ ಮೂರ್ತಿ ನೋಡಿ ಬರ್ತಿದ್ನಪ್ಪ. ಇವತ್ತು ಸಗುಣ ಬ್ರಹ್ಮನಾದ ಪರಮಾತ್ಮನ ದರ್ಶನ ಇಲ್ಲೇ ಕೊಟ್ಟ ಪರಮಾತ್ಮ. ಧನ್ಯೋಸ್ಮಿ ಕೃತಾರ್ಥೋಹಂ ಅಂತೇಳಿ ಉದ್ಗಾರ ತೆಗೆದ ಅಪ್ಪವ್ರ ಅಪ್ಪಣೆ ಪಡೆದು ಬೆಂಗಳೂರಿಗೆ ಹೋಗಿ ಕೀರ್ತನ ಮಾಡಿ ಕೊನೆಗೆ ಅಲ್ಲೇ ಮಠವನ್ನು ಸ್ಥಾಪನೆ ಮಾಡಿ ಗೋವಿಂದ ಸಂತ ಹಳಿಯಾಳ್ಕರ್ ಪ್ರಸಿದ್ಧ ಮಹಾತ್ಮ. ಈ ಪ್ರಸಂಗ ಯಾಕೆ ನೆನಪು ಮಾಡಿದ್ವಿ ಅಂದ್ರೆ ಅವರ ಒಳಗೆ ಎಲ್ಲಾರು ದೇವತೆಗಳಿದ್ದಿಲ್ಲ. ಯಾರು ಯಾವ ದೇವರನ್ನು ಉಪಾಸನೆ ಮಾಡ್ತಿದ್ರು ಅದೇ ರೂಪದೊಳಗೆ ಅವ್ರಿಗೆ ದರ್ಶನ ಕೊಡ್ತಿದ್ರು ಜಗದ್ಗುರು ಸಿದ್ಧಾರೂಢರು. ವೀರಶೈವರು ಬಂದ್ರ ಲಿಂಗ ರೂಪದೊಳಗೆ. ಆಗ್ಲೇ ನಿಮಗೆ ಕೀರ್ತನ ಮಾಡಿಸಿದ್ವಲ್ಲ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದವು ನಿಮ್ಮಿಂದೆ. ಆ ಕೀರ್ತನ ಮಾಡುವಂತ ಅಕ್ಕಲಕೋಟೆ ರೇವಣ ಸಿದ್ಧ ಶಿವಶರಣರು ವೀರಶೈವ ಮತದ ಅಭಿಮಾನಿಗಳು. ವೀರಶೈವ ಸಂದರ್ಭ ಗ್ರಂಥದ ಸಿದ್ಧಾಂತ ಶಿಖಾಮಣಿ ಮೊದಲಾದ ಗ್ರಂಥಗಳನ್ನ, ಬಸವಣ್ಣನವರ ಪ್ರವಚನಗಳನ್ನ ಆಗಿನ ಕಾಲಕ್ಕೆ ಪ್ರಿಂಟ್ ಮಾಡಿಸಿ ಹಳ್ಳಿಗಳ ಹಂಚಿ ವೀರಶೈವ ಮತದ ಪ್ರಚಾರ ಮಾಡ್ತಿದ್ದಂತ ಪುಣ್ಯಾತ್ಮ ಒಂದು ಸಭೆ ಒಳಗ ಪ್ರವಚನದೊಳಗೆ ಹೇಳ್ತಾರ, ಅಪ್ಪ ಬಸವಣ್ಣನ ಕಾಲಕ್ಕೆ ನಾ ಏನಾದ್ರೂ ಇದ್ದಿದ್ದೆ ಅಂದ್ರ ಒಂದು ನಿಮಿಷ ಸಹಿತ ಬಸವಣ್ಣನ ಬಿಟ್ಟಿರ್ತಿದ್ದಿಲ್ಲ. ಅಂತ ಅಪ್ಪ ಈಗಿನ ಕಾಲಕ್ಕೆ ಅಂತ ಅವತಾರ ಸಾಧ್ಯವಿಲ್ಲ. ಏನು ನಮ್ಮ ಅಪ್ಪ ಅಂತ ಬಸವಣ್ಣನ ಗುಣಗಾನ ಮಾಡಿಕೊಂಡು ಕಣ್ಣಾಗ ನೀರು ಬಂದು ಅವರಿಗೆ. ಅಲ್ಲೇ ಇದ್ದಂತ ಮಲ್ಲಿಕಾರ್ಜುನ ಗುರುಗಳು ಅವ್ರನ್ನ ಕರೆದು ಹೇಳ್ತಾರ, ಶರಣ ಅವತ್ತು ಬಸವಣ್ಣಿಂದ ಇವತ್ತು ಬಸವಣ್ಣಿಲ್ಲ ಅಂತ ತಿಳ್ಕೊಬೇಡಪ್ಪ. ಆ ಬಸವಣ್ಣನೇ ಇವತ್ತು ನಿರ್ಗುಣ ಆರೂಢ ರೂಪದಿಂದ ಹುಬ್ಬಳ್ಳಿಯೊಳಗ ಸಿದ್ಧಾರ್ಥನಾಗಿ ಮೆರೆತಾದನ. ಈಗಿನ ಹೋಗು ಅವ್ರ ಒಳಗೆ ಪ್ರವೇಶ ಆದಿರೋ ಬಸವಣ್ಣನೇ ನಿನಗೆ ದರ್ಶನ ಕೊಡ್ತಾನಂದಾಗ ಅವನಂದ ಹೆಂಗದವರು ಎಷ್ಟು ವೇಳೆ ಲಿಂಗ ಪೂಜೆ ಮಾಡ್ಕೊಂತಾರ, ಹೆಂಗ ದಾಸೋ ನಡೆಸ್ತಾರ, ಅವ್ರ ಜಂಗಮಾರದ ಹತ್ರದವರು ಹೆಂಗದರ ಎಲ್ಲ ಅವ್ರು ಕೇಳಕ್ ಹತ್ತಿದ ಕೂಡ್ಲೆ ಅವ್ರಂದ್ರು, ನೋಡಪ್ಪ ಅವ್ರ ಕೊರಳೊಳಗ ಲಿಂಗ ಇಲ್ಲ, ಆದ್ರೆ ಅವರು ಮಹಾಲಿಂಗ ಇದ್ದಾರೆ. ಅವರನ್ನು ನೋಡಿದ್ರ ನನಗೆ ನಿಜವಾಗಿಯೂ ಅವರ ಸಾಕ್ಷಾತ್ಕಾರ ಅಂದ್ರೆ ಬಸವಣ್ಣನ ದರ್ಶನ ಆಗೋದ್ರಲ್ಲಿ ಸಂಶಯ ಇಲ್ಲ. ಅವ್ರ ಕೊಳ್ಳಾಗ ಲಿಂಗ ಇಲ್ಲ, ಆದ್ರೆ ಅವ್ರ ಲಿಂಗನಾದಾರ ಅಂದ ಕೂಡಲೇ ಅಕ್ಕಲಕೋಟೆ ಶರಣರಿಗೆ ಒಂದ್ ಸ್ವಲ್ಪ ಮನಸ್ಸಿಗೆ ನೋವ. ಬಸವಣ್ಣ ಏನ್ ಹೇಳ್ಯಾನ ಬಸವಣ್ಣ, ಅಂಗದ ಮ್ಯಾಲ ಲಿಂಗ ಇದ್ರೆ ಸಾಕ್ಷಾತ್ ಸಂಗಮನಾಥ ಅಂತ ತಿಳಬೇಕು. ಯಾರ ಕೊಳ್ಳಾಗ ಲಿಂಗ ಇಲ್ಲ ಅಂದ್ರೆ ಭವಿ ಅವ್ರು ಮಾರಿ ನೋಡಬಾರ ಅಂತ ಹೇಳ್ಯಾರ. ಅಂತಾದ್ರಾಗ ಅವ್ರು ಮಹಾತ್ಮ ಅಂತಿದ್ದೀರಿ, ಅವ್ರ ಕೊಳ್ಳಾಗ ಲಿಂಗ ಇಲ್ಲ ಅಂದ್ರೆ ಅವನಿಗೆ ಬೋಧನೆಯನ್ನ ಮಾಡಿ ಅವರಿಗೆ ಲಿಂಗ ಕಟ್ಟಿ ಬರೋದ್ರೊಳಗೆ ನನ್ನ ಸಂಶಯ ಇಲ್ಲ. ಇದು ನನ್ನ ಪ್ರಮಾಣ ಅಂತ ಹಣೆ ಮಾಡಿ ಅಲ್ಲಿಂದ ಹೊರಟು ಹೊತ್ನ್ಯಾಗ ಮಲ್ಲಿಕಾರ್ಜುನ ಗುರುಗಳು ಅಂತಾರ, ಏನ್ ಮುಚ್ಚದೆಯೋ ಲಿಂಗಕ್ಕೆ ಲಿಂಗ ಕಟ್ಟಾಕೊಂಡಿ, ಹೋಗು
ಉಪ್ಪಿನ ಗೊಂಬೆ ಸಮುದ್ರ ಅಳಿಯಾಕ ಹೋಗಿತ್ತಂತ. ಹೊಳಿ ಬರ್ತಕ್ಕ ಮೊದಲಿಂದ ಎಟ್ಟ ಆಳ ನೋಡ್ಕೊಂಡ್ ಬರಕ್ ಹೋಗಿತ್ತಂತ ಉಪ್ಪಿನ ಗೊಂಬೆ. ಸಮುದ್ರದೊಳಗೆ ಹೋದ್ರೆ ಹೊಳಿ ಬರಕ್ ಸಾಧ್ಯ ಇಲ್ಲ. ನೀನ್ ಅವನ ಒಳಗ ಸಮರಸ ಆಗಿ ಹೋಗಂತ ಕಳಿಸಿದಾಗ ಬಗಲಾದ ಲಿಂಗ ಜೋಳಿಯಾಗ ಲಿಂಗ ಇಟ್ಟುಕೊಂಡ ಅಕ್ಕಲಕೋಟೆಯಿಂದ ಹುಬ್ಬಳ್ಳಿಗೆ ಬಂದು ಇಳಿದ್ರ ಮಠಕ್ಕೆ ನಡ್ಕೊಂತ ಬರುವಂತ ವೇಳೆದೊಳಗ ಜೋರಾದ ಮಳಿ, ಬಿರುಗಾಳಿ ಮಳಿ ಸಲುವಾಗಿ ಹುಣಸಿ ಗಿಡದ ಕೆಳಗ ತೋರಿಸುವಂತಿನಂತ ನಿಂತು ಬೀಳಕ್ಕ ಜಗದ್ಗುರು ಸಿದ್ಧಾರೂಢರು ಭಕ್ತರ ಮನೆಗೆ ಬಿಂದು ಪ್ರಸಾದ ಸಲುವಾಗಿ ಪಾದಪೂಜೆ ಸಲುವಾಗಿ ಟಾಂಗಾ ಗಾಡಿ ಮೇಲೆ, ಕುದುರೆ ಟಾಂಗಾ ಗಾಡಿ ಮೇಲೆ ಹೊಂಟಿದ್ರು. ಎತ್ತಮ್ಮ ಗಾಡಿ ನಿಲ್ಲಿಸುವಂದ್ರು. ಗಾಡಿ ತರದು ಮಗಳಾಗಿದ್ದ ಶಿಷ್ಯ ಬಂದ್ರು ಸಿದ್ಧಾರೂಢರು, ತಮ್ಮ ಅಲ್ಲಿ ಹುಣಸೆ ಗಿಡದ ಕೊಡುತ್ತ ನಿಂತಾನಲ್ಲ, ಅವು ಅಕ್ಕಲಕೋಟೆಯಿಂದ ಬಂದಂತ ರೇವಣಸಿದ್ಧ ಶಿವಶರಣದಾನ, ನನ್ನ ಸಲುವಾಗಿ ಅಕ್ಕಲಕೋಟೆಯಿಂದ ಬಂದಾನ, ನಾ ಕರೆಯಕತ್ತೀನಿ ಅಂತೇಳಿ ಕರ್ಕೊಂಡ್ಬಾರ್ದ. ಮಳಿ ಸುರಿಯಾಕತ್ತಿತ್ತು. ಮಳೆಯಾಗ ಓಡಿ ಹೋಗಿ ಶಿಷ್ಯರಂದ್ರು, ಯಪ್ಪ ಅಕ್ಕಲಕೋಟೆ ಶರಣರು ನೀವ ಅಂದ್ರಿ? ಅವ್ನ ಮೈ ಚುಮ್ಮಂತ, ನನ್ನ ಹೆಸರು ಇವ್ ನಾ ಹುಬ್ಬಳ್ಳಿಗೆ ಬಂದದ ಇದ ಮೊದಲು, ನಿನಿ ಹಂಗ ಗೊತ್ತಾತ್ಪ? ನನಗ್ ಗೊತ್ತಾಗಿಲ್ರಿ, ನಮ್ಮ ಅಜ್ಜರ್ ಹೇಳ ಕಳಿಸ್ಯಾರ್ರಿ, ಸಿದ್ಧಾರೂಢರು ಟಾಂಗಾ ಗಾಡಿಯಾಗ ಕುಂತಾರ್ರಿ, ನೀವು ಬರ್ಬೇಕಂತ್ರಿ ಅಂತಂದ ಅಂದ ಕೂಡ್ಲೆ ಅವ್ರಿಗೆ ಆಶ್ಚರ್ಯ ಆಯ್ತು. ಅವ ಸಿದ್ಧಿ ಪುರುಷ ಇರ್ಬೇಕು. ಯಾರ ಮಕ್ಕ ನೋಡಿದ ಕೂಡಲೇ ಎಲ್ಲ ಗೊತ್ತಾಗೋದು, ಸಿದ್ಧಿ ಮಾಡ್ಕೊಂಡಿರ್ಬೋದು. ಖರೆ ಅವನಿಗೆ ಇನ್ನೂ ಸಾಕ್ಷಾತ್ಕಾರ ಆಗಿಲ್ಲ. ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಶಿವಯೋಗ ಮಾರ್ಗ ಬಿಟ್ಟು ಬೇರೆ ಗತಿ ಇಲ್ಲ. ಅವನಿಗೆ ಲಿಂಗ ಕಟ್ಟಬೇಕಂತ ಅಂತ ಮಳೆಯಾಗನ ಬರ್ತಾನ. ಅಪ್ಪವ್ರು ಬಾಟ್ ಶರಣ ಮ್ಯಾಲ ಹತ್ತು ನಮ್ಮ ಕೂಡ ಪ್ರಸಾದಕ್ಕೆ ಹೋಗೋಣಂದು, ಭಿನ್ನಕ್ಕೆ ಹೋಗೋಣಂದು ಬಾಳಪ್ಪ ಅಂದ ಕೂಡಲೇ ಅವ್ರಂದ್ರು, ನಾ ಭಿನ್ನಕ್ಕೆ ಬಂದಿಲ್ಲ, ನಾ ಪ್ರಸಾದಕ್ಕೆ ಬಂದಿಲ್ಲ. ನನಗೆ ಗೊತ್ತಾಯ್ತು ಶರಣ ನೀ ಯಾತಕ್ಕೆ ಬಂದೇನು ನನಗೆ ಗೊತ್ತಾಯ್ತು. ನನಗೆ ಲಿಂಗ ಕಟ್ಟಕ್ ಬಂದೆ ಹೋದೇ ಬಂದ್ರು ಸಿದ್ಧಾರೂಢರು. ನಾ ಲಿಂಗ ಕಟ್ಟಕ್ ಬಂದದ್ದು ಇವ್ರು ಏನ್ ಗೊತ್ತಾಯ್ತು. ಸಿದ್ಧಾರೂಢಪ್ಪ ತ್ರಿಕಾಲಜ್ಞಾನಿದ್ದ, ಹಿಂದಾಗಿದ್ದು ಮುಂದಾಗಿದ್ದು. ಈ ಸದ್ಯದಲ್ಲಿ ಏನು ನಡೆದೈತಿ? ಈ ಕಾಶಿ ವಿಶ್ವನಾಥನ್ ತಲೆ ಮೇಲೆ ಯಾವ ಇಲ್ಲೇ ಕುತ್ಕೊಂಡು ಹೇಳ್ತಿದ್ರು ಜಗದ್ಗುರು ಸಿದ್ಧಾರೂಢರು. ಅಂತ ಅಪರೋಕ್ಷ ಅನುಭವಿಗಳಿದ್ರು ಸಿದ್ಧಾರೂಢರು. ತಮ್ಮ ಎದುರಿಗೆ ಒಬ್ಬ ಮನುಷ್ಯ ಬಂದು ನಿಂತಾನಂದ್ರ ಇವನ ಮನಸ್ಸಿನಾಗ ಏನು ನಡೆದೈತಿ? ಇವನ ಹಿಂದಿನ ಜನ್ಮ, ಇವನ ಮುಂದಿನ ಜನ್ಮ, ಇವನು ಏನು ಮುಂದೆ ಬಂದಾನ, ಏನ್ ರಾತ್ರಿ ಕನಸು ಬಿದ್ದತಿ ಹೋಗ ಎಲ್ಲ ಗೊತ್ತಾಗಿತ್ತು ಅವ್ರಿಗೆ. ಅವ್ರಿಗೆ ಗೊತ್ತಾಗ್ಲಾರ್ದ ವಿಷಯನೇ ಇದ್ದಿದ್ದಿಲ್ಲ. ಅಪ್ಪ ಅವ್ರಂದ್ರು, ಲಿಂಗ ಕಟ್ಟಕ್ ಬಂದಿರಲ್ಲೋ ಶರಣ, ಬಹಳ ಸಂತೋಷಪ್ಪ, ನನಗ ಲಿಂಗ ಕಟ್ಟವ್ ಇನ್ನೂ ಹುಟ್ಟಿದ್ದಿಲ್ಲ, ಬಹಳ ಚಲೋ ಆಯ್ತು, ಕಟ್ಟ ನೋಡಲು ಸಿದ್ಧಾರೂಢರು. ಅವಂದು ವಿಚಾರ ಮಾಡಿದ್ದ, ಇವ್ರನ್ನ ಒಪ್ಪಿಸಿ ವಾದ ಮಾಡಿ, ವಾದದೊಳಗೆ ಇವ್ರನ್ನ ಸೋಲಿಸಿ, ನನ್ನ ಧರ್ಮದ ಮಹತ್ವವನ್ನು ಹೇಳಿ ಆಮೇಲೆ ಲಿಂಗ ಕಟ್ಬೇಕಂತ ಇವನ್ ತಿಳಿದಿದ್ದ. ಸಹಜ ಸಿದ್ಧಾರೂಢ ಬಜ್ಞಾನಂದ್ರ ಕಟ್ಟೆ ಬಿಡ್ಬೇಕಂದ ಜೋಳಿಗೆ ಕೈ ಹಾಕಿ ನೋಡ್ತಾನೆ, ಹುಡುಕಾಡ್ತಾನೆ, ಲಿಂಗ ಸಿಗುವಂತ. ನಕ್ರ ಸಿದ್ಧಾರೂಢರು, ತಾರದ ಲಿಂಗವನ್ನು ಹ್ಯಾಂಗ ಕಟ್ಟಿಯೋ ಅಕ್ಕಲಕೋಟೆ ಶರಣ ಅಂದಾಗ ರೇವಣ ಸಿದ್ದಪ್ಪನವರು ಸಿದ್ಧಾರೂಢ ಕಡೆಗೆ ನೋಡ್ತಾರ. ನೋಡೋದ್ರೊಳಗ ಸಿದ್ಧಾರೂಢಪ್ಪನ ಎರಡು ಕಣ್ಣುಗಳು ಕಣ್ಣಲ್ಲ, ಸಾಕ್ಷಾತ್ ಲಿಂಗವಾಗಿ ಹೊಳೆದಿದ್ದು. ಅವರ ರೋಮದೊಳಗ ಲಿಂಗ ಮಹಾಲಿಂಗವಾಗಿ ಜಗದ್ಗುರು ಸಿದ್ಧಾರೂಢ ದರ್ಶನ ಕೊಟ್ಟರು. ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ, ಲಿಂಗಕ್ಕೆ ಲಿಂಗ ಕಟ್ಟಕ್ಕೆ ಬಂದಿದ್ದೆಲ್ಲೋ ಪರಮಾತ್ಮ, ನನ್ನ ತಪ್ಪಾಯ್ತಂತ ಅಕ್ಕಲಕೋಟೆ ಶರಣಾಗತನಾಗಿ ಸಿದ್ಧಾರೂಢರಿಂದ ನಿರ್ಗುಣ ಉಪಾಸನೆಯನ್ನು ಅಭ್ಯಾಸ ಮಾಡಿ ಆತ್ಮಜ್ಞಾನ ಸಂಪಾದನೆ ಮಾಡಿ 10 ದಿಕ್ಕಿಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯು, ಈಶಾನ್ಯ, ಊರ್ಧ್ವ, ಅದೋ ಎಲ್ಲಾ ಭಾಗದೊಳಗ 10 ದಿಕ್ಕಿಗೆ ಸಿದ್ಧಾರೂಢರ ಕೀರ್ತಿಯನ್ನು ಗುಣಗಾನ ಮಾಡಿ ಹಬ್ಬಿಸಿದಾವ ಅಕ್ಕಲಕೋಟೆ ಶರಣ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಹಿಡ್ಕೊಂಡು ಎಲ್ಲಾ ಕಡೆಗೆ ಸಿದ್ಧಾರೂಢ ಪ್ರಚಾರ ಮಾಡಿ ಇವತ್ತು ಜಗತ್ತಿನ ತುಂಬಾ ಸಿದ್ಧಾರೂಢ ಪ್ರಚಾರ ಆಗೈತಂದ್ರ ಅದಕ್ಕೆ ಮೂಲ ಕಾರಣ ಅಕ್ಕಲಕೋಟೆ ಶರಣರು. 3600 ಮಠ ಇದ್ದಾವ ಸಿದ್ಧಾರೂಢರು ಬರೀ ಕರ್ನಾಟಕದಾಗ. ಇಷ್ಟು ಪ್ರಚಾರ ಆಗಬೇಕಾದ್ರ ಕಾರಣ ಅಕ್ಕಲಕೋಟೆ ಶರಣ. ಯಾಕೆ? ಸಿದ್ಧಾರೂಢಪ್ಪ ಅವನಿಗೆ ಲಿಂಗ ರೂಪದ ದರ್ಶನ ಕೊಟ್ಟ. ಪಾಂಡುರಂಗನ ಭಕ್ತರಿಗೆ ಪಾಂಡುರಂಗನಾಗಿ ದರ್ಶನ ಕೊಟ್ಟ. ಅದೇ ಹುಬ್ಬಳ್ಳಿ ಒಳಗ ಕೃಷ್ಣಾಬಾಯಿ ಎನ್ನುವಂತ ಒಬ್ಬ ಬ್ರಾಹ್ಮಣ ಹೆಣ್ಮಗಳಿಗೆ ಕೂಸು ಹುಟ್ಟಿ ವಾರದಾಗ ಒಂದು ಸಾಯ್ತು. ಕೂಸು ಹುಟ್ಟಿ
15 ದಿನಕ್ಕೊಂದು ಸಾಯ್ತು. ಕೂಸು ಹುಟ್ಟಿ ತಿಂಗಳಾಗ ಒಂದು ಕಾಸ ಆಯ್ತು. 3 ಮಕ್ಕಳು ಹುಟ್ಟಿದ್ರು, ತಿಂಗಳ ಒಳಗನ ಸತ್ತು. ಅದೇ ಚಿಂತೆ ಒಳಗಿದ್ಲು, 4ನೇ ಸರ್ತಿ ಗರ್ಭಿಣಿ ಆಗಿದ್ಲು. ನನ್ನ ಮಕ್ಕಳು ಏನು ಮಾಡಿದ್ರು ಬದುಕುತ್ತಾವಂತ ಚಿಂತೆ ಒಳಗಿದ್ದ ಕಾಲಕ್ಕ ಒಬ್ಬ ಮುದುಕಿ ಬಂದು ಹೇಳ್ತಾಳ, ನಮ್ಮಜ್ಜ ಹುಬ್ಬಳ್ಳಿ ಸಿದ್ದಾರೂಢಪ್ಪ ಅಂದ್ರ ಸಾಕ್ಷಾತ್ ಭೂಮಿಗಿಳಿದು ಬಂದು ಭಗವಂತ, ಬೇಡಿದವರಿಗೆ ಬೇಡಿದ್ದು ಕೊಡುವಂತ ಕಾಮಧೇನು ಕಲ್ಪವೃಕ್ಷದ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು, ನಿನ್ನ ಇಚ್ಛೆ ಈಡೇರೋದ್ರೊಳಗೆ ಸಂಶಯ ಇಲ್ಲ ಅಂತ ಒಂದು ಮುದುಕಿ ಬಾಯಾಗ ಕೇಳಿ ಆ ಬ್ರಾಹ್ಮಣ ಹೆಣ್ಮಗಳ ಸಿದ್ಧಾರೂಢ ಮಠಕ್ಕೆ ಬಂದ್ಲು. ಶರವಡ್ಡಿ ಬೇಡ್ತಾಳ, ಅಜ್ಜ ನನಗೆ ಹುಟ್ಟಿದ ಮಗ ದೀರ್ಘಾಯುವಾದ ಅಂದ್ರ ಅವನು ಮೌಂಜಿ ಬಂಧನ ಮಾಡುವಾಗ ಅಂದ್ರೆ ಉಪನಯನ ಮಾಡುವ ಹೊತ್ನ್ಯಾಗ ನಿಮ್ಮನ್ನ ನಮ್ಮನೆ ಕರೆಸಿ ಬಂಗಾರ ಉಂಗುರ ಹಾಕಿ ರೇಷ್ಮೆ ಶತೆ ಹಚ್ಚಿ ನನ್ನ ಕಾಣಿಕೆ ಸಮರ್ಪಣೆ ಮಾಡ್ತೀನಿ ಅಂತ ಹರಕೆ ಹೊತ್ತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಅವಾಗ ಸಿದ್ಧಾರೂಢ ಸಮೀಪ ಕರೆದು ಆಕಿ ತಲೆ ಮ್ಯಾಲ ತಮ್ಮ ಅಮೃತ ಹಸ್ತವನ್ನಿಟ್ಟು ಆಕೆ ಹಣೆಗೆ ವಿಭೂತಿಯನ್ನು ಹಚ್ಚಿ ಹೇಳ್ತಾರ, ಅಮ್ಮ ನಿಮ್ಮ ಈ ಬಾರಿ ನಿಮ್ಮೊಳಗೆ ಪುತ್ರೋತ್ಪತ್ತಿ ಆಗುತ್ತದೆ. ಅವನು ಒಂದು ಸಣ್ಣ ಉರಿ ಜ್ವರ ಇಲ್ಲದನ್ನು ದೀರ್ಘಾಯುವಾಗಿ 100 ವರ್ಷ ಸಂತೋಷದಿಂದ ಬಾಳ್ತಾನೆ, ಸಂಶಯ ಪಡಬೇಡ ಅಂತ ಹೃದಯ ತುಂಬಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಮನೆಗೆ ಬಂದರು, ಸಂತೋಷ ಆಗಿತ್ತು. ಅಪ್ಪನ ವಾಕ್ಯ ಖುಷಿ ಆಗೋದಿಲ್ಲ. ಮಗ ಹುಟ್ಟಿದ ಇಷ್ಟು ಚಂದ ಇತ್ತಂದ್ರೆ ಕೂಸ ತುಂಬಿಕೊಂಡಿತ್ತು ಮೈಕೈ. ಒಂದು ನೆಗಡಿ ಒಂದು ಜ್ವರ ಹುಟ್ಟಿ 7 ವರ್ಷದ ಮಗ ಆದರೂ ಸಹಿತ ಅವನು 7 ವರ್ಷ ವಯಸ್ಸಿಂದ ಒಂದು ಸಣ್ಣ ಜ್ವರ ಸಹಿತ ಬಂದಿಲ್ಲ. ಬ್ರಾಹ್ಮಣರೊಳಗೆ 7ನೇ ವಯಸ್ಸಿಗೆ ಉಪನಯನ ಸಂಸ್ಕಾರ ಮಾಡ್ತಾರೆ, ಉಪನಯನ ಹಾಕ್ತಾರ. ಜನಿವಾರ ಹಾಕುವಂತ ಆ ದೊಡ್ಡ ಕಾರ್ಯಕ್ರಮ ನಾವು ಹೆಂಗ್ ಮದುವೆ ಮಾಡ್ತೀವಿ ಅಷ್ಟು ದೊಡ್ಡ ಕಾರ್ಯಕ್ರಮ ಉಪನಯನ ಅಂದ್ರೆ ದೊಡ್ಡ ಕಾರ್ಯ. ಎಲ್ಲ ತಯಾರಿ ನಡೆದಿತ್ತು. ಅಕ್ಕಿ ಗಂಡ ರಮಾನಾಥ ಎಲ್ಲ ತಯಾರಿ ಮಾಡುವ ಮುಂದೆ ಹೆಂಡತಿ ಕರೆದು ಒಂದ್ ಸ್ವಲ್ಪ ಒಳಗೆ ಬರಲಿ. ಏನು ನೋಡ್ರಿ, ನನ್ನ 3 ಮಕ್ಕಳ ಸತ್ತು ಹುಟ್ಟುಟ್ಟಿ 4ನೇ ಮಗನ ಸಲುವಾಗಿ ಹೊಟ್ಟೆಯಾಗಿದ್ದಾಗ ಹೋಗಿ ಸಿದ್ಧಾರೂಢ ಬೆಳ್ಕೊಂಡ್ ಬಂದೇನೆ. ನನ್ನ ಮಗ ಇವತ್ತಿಂತನ ಏನ್ ರೋಗ ರುಜಿನ ನಂಗೆ ಬೆಳೆದ ದೊಡ್ಡವಾಗ್ಯಾನ, ನಾ ಹರಕೆ ಮಾಡ್ಕೊಂಡ್ ಬಂದೇನೆ. ಸಿದ್ಧಾರೂಢಕ್ಕೆ ನಾ ಬಂಗಾರದ ಉಂಗುರ ಹಾಕಿ ಸಿದ್ಧಾರೂಢಗ ರೇಷ್ಮೆ ಶಾಲ ಉಳಿಸಿ ಕಳಿಸುವಂತ ಒಂದು ಹರಕೆ ಐತಿ. ನಾಳೆ ದಿವಸ ಉಪನಯನಕ್ಕಿಂತ ಮೊದಲು ಅಪ್ಪನ ಕರೆಸಿ ಪಾದ ಪೂಜೆ ಮಾಡಿ ಹರಕೆ ಒಪ್ಪಿಸಿ ಮುಂದಿನ ಕೆಲಸ ಆಮೇಲೆ. ಅವನು ಸಿಟ್ಟು ಬಂತ್ರಿ, ಏನು ಹುಚ್ಚಿದೀನೇನ, ಇಲ್ಲಿ ಬೇಡ್ಕೊಳಕ್ಕೆ ಯಾವ ದೇವರು ಸಿಗ್ಲಿಲ್ಲ ನಮ್ಗ. ನಾವು ಬ್ರಾಹ್ಮಣರಿದ್ದು ಆ ಶೂದ್ರ ಗುರುವಿಗೆ ಹೋಗಿ ಹರಕೆ ಮಾಡ್ಕೊಂಡು ಬಂದೆ ಆಗೋದಿಲ್ಲ ಅಂತವ. ಅಳ್ತಾಳಕ್ಕೆ ಕಣ್ಣೀರ್ ಹಾಕ್ತಾಳೆ, ಅಪ್ಪ ಹಂಗನ್ಬೇಡ್ರಿ, ದಯವಿಟ್ಟು ನಿಮ್ಮ ಶರಗೊಟ್ಟು ಬೇಡ್ಕೊಂತೀನಿ. ಹರಕೆಯನ್ನು ತೀರಿಸಲಿಲ್ಲ ಅಂದ್ರೆ ನನ್ನ ಮಗ ಕಂಟಕ ಬಂದು ಹಿಂದಿತ್ತು. ಯಾವತ್ತು ಮಾಡ್ಕೊಂಡು ಹರಕೆ ತೀರಿಸಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತಾವ. ಎಚ್ಚರದೊಳಗಿರಿ, ಹರಕೆ ಮಾಡ್ಕೋಬಾರದು ಒಂದು, ಮಾಡ್ಕೊಂಡು ಬಳಿಕ ಮರಿಬಾರದು ಒಂದು. ನಮ್ಮಂದಿ ಕೆಲಸ ಆಗೋತನ ಎಡರಡಸಿದ ಬೇಳೆಗಳು ಮುರುಡ ನಿಮ್ಮ ನೆನೆಯುವುದು. ಎಡರ ಕಡೆಯಾದ ಮರುಕ್ಷಣಕ್ಕೆ ನಿಮ್ಮನ್ನು ಎಡವಿಯುವ ನೆನೆಯಲು ರಾಮನಾಥ್ ಅಂತ ಹೇಳಿದಂಗ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣನು ಮಂದಿ ಎಲ್ಲ ಬೈಲಾತಂದ್ರ ಇಲ್ಲೇ ನಮ್ಮ ಸಮೀಪ ಐರಣಿಯ ಮುಪ್ಪಿನಾರಿ ಪರಮಹಂಸರು ದ್ವಿತೀಯ ಸಿದ್ಧಾರೂಢರು 2ನೇ ಸಿದ್ಧಾರೂಢ ಮಹಾತ್ಮ ಅವರ ಕೀರ್ತಿಯನ್ನು ಕೇಳಿದಂತ ರಾಯಚೂರು ಭಾಗದ ದಂಪತಿಗಳಿಗೆ ಮಕ್ಕಳಾಗಿದ್ದಿಲ್ಲಂತ ಮುಪ್ಪಿನಾರಿ ಅಜ್ಜನ ಹರಕೆ ಮಾಡ್ಕೊಂಡ್ರಂತ. ಯಪ್ಪ ನಮಗ ಗಂಡ ಮಗ ಹುಟ್ಟಂದ್ರ ನಮ್ಮ ಮನೆಯಾಗಿರೋದು ಒಂದು ಆಕಳ, ಪಾಪ ಬಡವರು, ಆ ಆಕಳ ನಿನಗೆ ತಂದು ಗೋದಾನ ಮಾಡ್ತೀವಿ ಅಂತ ಅಪ್ಪನ ಫೋಟೋ ಮುಂದೆ ಹರಕೆ ಮಾಡ್ಕೊಂಡ್ರ ವರ್ಷ ತುಂಬವರುಗಳ ಗಂಡ ಮಗನ ಹಿಡಲ್ಲ ರೀ ನಮ್ಮಗಳು. ಹರಕೆ ತೀರಿಸ್ಬೇಕಲ್ಲ. ಆಕಳ ತಗೊಂಡು ರಾಯಚೂರಿನಿಂದ ಐರಣಿ ತನ ಬರ್ಬೇಕಾದ್ರ ಏನ್ ಸ್ವಲ್ಪ ದೂರನ ಏನಿಲ್ಲ, ಆ ಆಕಳ ಮಾರಿ ಬಿಡೋದು, ಅದರ ದುಡ್ಡು ತಗೊಂಡು ಬಂದ ಅಪ್ಪಗೂ ಕೊಟ್ಟು ಬಿಡೋದಂತ ಆಕಳ ಮಾರಿದ್ರು. ಕೂಸು ಹುಟ್ಟಿ ಬರೀ 1 ವಾರ ಆಗಿತ್ತು. ವಾರದಾಗ ಆಕಳ ಮಾರಿದ್ರು. ಕೂಸು ರಾತ್ರಿ ಚಂದ ಮಕ್ಕೊಂಡೈತಿ,
ಬೆಳಗ್ಗೆ ಹೇಳೋದ್ರೊಳಗೆ ಎಚ್ಚರನೆಗೆ ಸತ್ಯ ಹೋಗೈತಿ. ಯಾದಿ ಹುಡ್ಕೊಂಡು ಹಾಳಾಕತ್ರು. ಅಪ್ಪ ಬೇಡ್ಕೊಂಡಿವಿ ಆಕಳ ಕೊಡ್ತೀವಿ, ತಪ್ಪು ಮಾಡಿದ್ವಿ ಆಕಳ ಮಾರಿ ದುಡ್ಡು ಕೊಡಕ ಮಾಡ್ಕೊಂಡ ಹರಕೆಯನ್ನು ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತ ಫೋಟೋ ಮುಂದೆ ನಿಂತು ಹರಕೆ ಮಾಡ್ಕೊಂಡ ಮುಪ್ಪಿನಪ್ಪದ ಯಪ್ಪ ವರ್ಷದೊಳಗೆ ಮತ್ತೊಬ್ಬ ಮಗ ಹುಟ್ಟಿದಂದ್ರ ನಮಗಿರೋದು ಇನ್ನು ಒಂದ ಎಮ್ಮೆ, ಆ ಎಮ್ಮೆ ತಂದು ಮಠಕ್ಕೆ ಬಿಡ್ತೇವೆ ಅಂತ ಬೇಡ್ಕೊಂಡ್ರಂತ. ಅದೇ ಪ್ರಕಾರ ಅವ್ರಿಗೆ ಸಂತಾನ ಆಯ್ತು. ಎಂತ ಶ್ರದ್ಧಾ ಅಂದ್ರ ಅಷ್ಟು ತ್ರಾಸಿನೊಳಗ ಆ ಬಾಣಂತಿ ಮಗು ಹೆಣ್ಮಗಳು ಕೂಸ್ ತಗೊಂಡು ಗಂಡ ಹೆಂಡತಿ ಎಮ್ಮೆ ಹೊಡ್ಕೊಂಡು ರಾಯಚೂರು ಭಾಗದಿಂದ ಅರಳಿತನ ನಡ್ಕೊಂಡು ಬಂದ್ರ ಆ ಪಾಪ ಬಾಣಂತಿ ಅಂದ್ರೆ ಮೆತ್ತಗಿರದ ಶರೀರ, ಕಾಲೆಲ್ಲ ಗುಳ್ಳಿ ಎದ್ದು ಒಡೆದಿದ್ದು ಅಂತ ಮುಪ್ಪಿನಾರ ಅಜ್ಜನ ಕಣ್ಣಾಗ ನೀರು ಬಂದುವಂತ. ಅಷ್ಟು ದೂರದಿಂದ ಯಾಕೆ ನಡೆಸ್ಕೊಂಡು ಬಂದ್ಯಪ್ಪ? ಹರಕೆ 12 ವರ್ಷ ಅಂತಾರ, ಕೂಸು ನೀವು ದೊಡ್ಡದಾದ್ಮೇಲೆ ತರ್ತಿದ್ರಲ್ಲ ಯಪ್ಪ. ಹೋದ್ ಸರಿ ತಡ ಮಾಡಿದ್ದಕ್ಕೆ ನಮ್ ಕೂಸು ಸತ್ತೈತೆಪ್ಪ, ದಯವಿಟ್ಟು ಇದ್ರ ಎಮ್ಮೆ ಒಪ್ಪಿಸ್ಕೊಡ್ರಿ. ಅಜ್ಜನಂತೆ ಏ ಹುಚ್ಚುಗಳ ಮಠದಾಗ ಎಮ್ಮೆ ಕಟ್ತಾರೇನೋ, ಇದು ಋಷಿಯಾಶ್ರಮ, ಇಲ್ಲಿ ಗೋಮಾತೆಯನ್ನು ಬಿಟ್ಟು ಬೇರೆ ನಾವು ಎಮ್ಮೆ ಪಮ್ಮಿ ಕಟ್ಟೋದಿಲ್ಪ ಅಂತ ಹೊಳಿ ತಗೊಂಡು ಬಂದ್ರ ಅವ್ರಂದ್ರ ನೀವು ಕಟ್ಟರ ಕಟ್ಟಕೋ ಎಲ್ಲರ ಬಿಟ್ಟರ ಬಿಟ್ಟಕೋ. ಒಮ್ಮೆ ಮಾರಿ ನಮ್ ಕೂಸತ್ತಿದ್ದಪ್ಪ, ನಾವ್ ಇಲ್ಲಿ ಕಟ್ಟೆ ಹೋಗೋರು ಬಿಟ್ಟು ಹೋಗೋರು ಅಂತಂದಾಗ ಅವ್ರ ಪ್ರೇಮಕ್ಕೆ ಒತ್ತಾಯಕ್ಕೂ ಮಣದ ಆ ಎಮ್ಮೆಯನ್ನು ಕಟ್ಟಿಸ್ಕೊಂಡ್ರು. ಅದಕ್ಕೆ ಹುಟ್ಟಿದ ಕ್ವಾಣಕ್ಕ ಅಪ್ಪವರು ಮಂತ್ರೋಪದೇಶ ಮಾಡಿದ್ರು ಅಂತ ಮುಂದೆ ಕತ್ತಿ ಬರ್ತದೆ. ಇರ್ಲಿ, ಯಾಕೆ ಈ ಕತ್ತಿ ಹೇಳಿದ್ವಿ ಅಂದ್ರ ಹರಕೆ ಮಾಡ್ಕೊಂಡಿದ್ವಿ ಅಂದ್ರ ತಪ್ಪಿಸಬಾರ್ದ್ರಿ. ಬೇಡ್ಕೊಂಡಂತ ನಾವು ಒಪ್ಪಿಸಬೇಕಾಗ್ತತಿ. ಕೃಷ್ಣಾಬಾಯಿಗೆ ಎದೆ ಒಳಗೆ ಆತಂಕ ಚಲವಾತ. ಸಿದ್ಧಾರ್ಥ ನೀವು ಬೆಡ್ಕೊಂಡಿವಿ ಹುಟ್ಟ್ಯಾನ, ಅವ್ರ ಅಪ್ಪ ನೋಡಿದ್ರು ಒಪ್ಪುವಲ್ಲ. ದಯವಿಟ್ಟು ನಿಮ್ ಕಾಲಿಗೆ ಬೀಳ್ತೀನ್ರಿ, ಅಪ್ಪವ್ರಿಗೆ ನಾ ಹರಿಕೆ ಮಾಡೇನ್ರಿ, ಕರ್ಕೊಂಬರನ್ರಿ ಅಂದ್ರ ಅವ ಕಪಾಳ್ಕೊಂಡು ಬಡದರು. ಹಿಂದಿನ ಕಾಲದಾಗ ಹೆಂಡತಿಯರ ಮಾತು ನಡೀತಿದ್ದಿಲ್ಲ, ಈಗಿನ ಕಾಲದಾಗ ಗಂಡುಗಳು ಮಾತು ನಡೆಯೋದಿಲ್ಲ. ಅವ್ರು ಹೇಳಿದ್ದ ಇವ್ರು ಕೇಳ್ಬೇಕು. ಬಡದ ಕಪಾಳಕ್ಕೆ ಅಂತಾನ ಏನ ಹುಚ್ಚಿ, ನಾವು ಬ್ರಾಹ್ಮಣರಿದ್ದು ಶೂದ್ರ ಗುರುವನ್ನ ತಂದೆ ಅಂದ್ರೆ ನಿನ್ನ ಮಾತು ಕಟ್ಕೊಂಡು ನಾ ತಂದೆ ಅಂದ್ರ ಸ್ವಾಮಿನ ಅಗ್ರಹಾರದಾಗಿನ ಬ್ರಾಹ್ಮಣ ನನಗೆ ಚೀತು ಕೊಡ್ತಾರ. ಅದಕ್ಕ ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಂತಾರ. ಹುಚ್ಚಿ ನಡಿ ಅಡಿಗೆ ಮನೆಗೆ ಅಂತ ಬಡದು ಹೋದ. ಅಡಿಗೆ ಮನೆಗೆ ಹೋಗಿ ಕದಾ ಮುಚ್ಚಿಕೊಂಡು ಬಿಡುವಂತ ಅಳಾಕತ್ತದು. ಕಣ್ಣೀರು ಹಾಕಿ ಸಿದ್ಧಾರೂಢರು ಪ್ರಾರ್ಥನೆಯನ್ನು ಮಾಡಿದಾಗ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರು ಅಲ್ಲೇ ಅಡಿಗೆ ಮನೆ ಪ್ರತ್ಯಕ್ಷ ಆಗ್ತಾರ. ಅಮ್ಮ ಅಳಬೇಡ, ನಾಳೆ ದಿವಸ ನನ್ನ ಹರಕೆ ನಾನೇ ತೀರಿಸ್ಕೊಂತೀನಿ, ನೀ ಚಿಂತೆ ಮಾಡಬೇಡ ಅಂತ ಅಭಯವನ್ನು ಕೊಟ್ಟ ಅಂತರ್ಧಾನಾದ್ರು ಸಿದ್ಧಾರೂಢರು. ಮರುದಿವಸ ಪೂಜಾದ್ದೆಲ್ಲ ತಯಾರು ಮಾಡ್ಯಾರ, ಹಂದರ ತಯಾರಾಗೈತಿ, ಬೀಗರು ಬಿಚ್ಚರು ಮನೆ ತುಂಬ ಸಡಗರ ಸಂಭ್ರಮ. ಪ್ರಪ್ರಥಮವಾಗಿ ದೇವ ಪೂಜೆ ಮಾಡೋ ಸಲುವಾಗಿ ಮಡಿಯಿಂದ ಪೂಜಾ ಸಾಮಗ್ರಿ ತಗೊಂಡ ಒಳಗ ಬಂದ ಜಗಲಿ ಮ್ಯಾಲ ಮಂಟಪದೊಳಗ ನೋಡ್ತಾನ ರಮಾನಾಥ. ಎಲ್ಲಿ ಕೃಷ್ಣನ ಮೂರ್ತಿ ಇತ್ತ, ಕೃಷ್ಣನ ಮೂರ್ತಿ ಮಾಯ ಆಗೈತಿ, ಜಗದ್ಗುರು ಸಿದ್ಧಾರೂಢರ ಮೂರ್ತಿ ಪ್ರತ್ಯಕ್ಷಗೊಂಡೈತೆ. ಇವ ಅಂದ, ಇದು ಬಹುಶಃ ನನ್ನ ಹ್ಯಾಂಡದಿ ಕೆಲಸ ಆಗಿರ್ತದೆ. ಆಕೆ ನಿನ್ನೆ ಕರ್ಕೊಂಬರನ್ ಸ್ವಾಮಿ ನಂದು, ನಾ ಬ್ಯಾಡ ಅನ್ನೋದಕ್ಕೆ ಅವನ ಮೂರ್ತಿ ತಂದಾಳ ಅಂತ ಗಟ್ಟಿಯಾಗಿ ಒದರಿದ. ಏ ಕೃಷ್ಣ ಅಂತ ಬಡ್ದ. ಕೃಷ್ಣ ಬಾಯಿ ಓಡಿ ಬಂದು ಕಪಾಳಕ್ಕೆ ಮತ್ತೆ ಬಡದ. ಪ್ರಶ್ನೆ, ಕೃಷ್ಣ ಮೂರ್ತಿ ತೆಗೆದ ಸಿದ್ಧ ಮೂರ್ತಿ ಸ್ಥಾಪನೆ ಮಾಡಿದಿ ಅಂದಾಗ ಆಕಿ ನೋಡ್ತಾಳ, ಕಣ್ಣಾಗ ನೀರು ಬರಲಿಲ್ಲ. ಆನಂದ ಆಗಿ ಸಿದ್ಧಾರ್ಥ ಸದ್ಗುರುನಾಥ ಎಂತ ಪವಾಡ ಮಾಡಿದ, ಉದ್ದಕ್ಕೆ ನಮಸ್ಕಾರ ಮಾಡಿದ್ದು. ಅವಂದ ನಿಮ್ ಮೂರ್ತಿ ಬದಲಾಯಿಸಿರ್ಬೋದು, ನಾನು ಆ ಸ್ವಾಮಿನ ನಾ ಪೂಜೆ ಮಾಡೋವಲ್ಲ. ಸಂದೂಕದೊಳಗೆ ನನ್ನ ದೇವ್ರು ಬೇರೆ ಅದ, ಒಂದ್ ಚಾವಿ ಅವನ ಕಡೆ ಇತ್ತು. ಚಾವಿ ತೆಗೆದ ಬುಡಕ್ಕಿದ್ದ ಸಂದೂಕ ತೆಗೆದು ನೋಡ್ತಾನ, ಅಲ್ಲಿ ಗಣಪತಿ ಮೂರ್ತಿ, ವಿಠ್ಠಲ ಮೂರ್ತಿ, ಸಾಲಿಗ್ರಾಮ ಎಲ್ಲವೂ ಆಯಾ ಸೈಜ್ದೊಳಗೆ ಸಿದ್ಧಾರೂಢ ಮೂರ್ತಿ ಬದಲಾಗಿತ್ತು. ಅಷ್ಟೇ ಅಲ್ಲ, ಆ ಸಾಲಿಗೆ ಹಾಕಿದ ಎಲ್ಲಾ ಫೋಟೋಗಳು ಮಾಯ ಆಗ್ಯಾವ. ಬೇರೆ ಬೇರೆ ದೇವ್ರ ಫೋಟೋ ಎಲ್ಲ ಹೋಗ್ಯಾವ, ಎಲ್ಲಾ ಫೋಟೋ ಸಿದ್ಧಾರೂಢ ಫೋಟೋ ಆಗ್ಯಾವ. ಇದನ್ನು ನೋಡಿ ರಮಾನಾಥದ ದಿಕ್ ಭ್ರಮೆ ಆಯಿತು. ಎರಡೂ ಕೈ ಜೋಡಿಸಿದ. ಯಾರಿಗೆ? ಸಿದ್ಧಾರೂಢಗಲ್ಲ, ಹೆಂಡತಿ ಕೈ ಜೋಡಿಸಿದ. ನೀನ ದೊಡ್ಡಾಕಿ, ನಾನು ಹುಚ್ಚ ಜಾತಿ ಅಭಿಮಾನದಿಂದ ನಾನು ಸಿದ್ಧಾರೂಢ ಮಹಿಳೆ ತಿಳಿಯಲ್ಲ, ನೀನು
ಅಂತ ಹೇಳಿದೆ, ನನ್ ಕ್ಷಮ ಮಾಡಿದ ಅವಕ್ಕೆ ಅಂತ ನನಗ್ ಬೇಡ್ಕೋಬೇಡ್ರಿ. ಈಗನ ಅಜ್ಜನ ಕಡೆಗೆ ಹೋಗ್ರಿ, ತಪ್ಪಾತಂತ ಸಾಷ್ಟಾಂಗ ಹಾಕಿ ನಮ್ಮ ಅಪ್ಪನ ಕರ್ಕೊಂಡು ಬರ್ರಿ, ಅವರನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಿ ಹರಕೆ ತೀರಿಸೋಣ ಅಂದ ಕೂಡ್ಲೆ ಅಗ್ರಹಾರದೊಳಗಿದ್ದಂತ ಎಲ್ಲಾ ಬ್ರಾಹ್ಮಣ ಕರ್ಕೊಂಬಂದು ತೋರಿಸ್ತಾನ. ನೋಡ್ರಿ, ಎಲ್ಲಾ ದೇವರ ರೂಪದ ಸಿದ್ಧಾರ್ಥನಾಗ ಅನ್ನೋದಕ್ಕ ಇದೇ ಸಾಕ್ಷಿ ಅಂತ ಎಲ್ಲರನ್ನ ತೋರಿಸಿ ಎಲ್ಲಾ ಬ್ರಾಹ್ಮಣ ಪರಿವಾರ ಸಮೇತವಾಗಿ ಹೋಗಿ ಸಿದ್ಧಾರೂಢರಿಗೆ ಸಾಷ್ಟಾಂಗ ಹಾಕಿ ಭಿನ್ನ ಮಾಡ್ತಾರ. ಅಪ್ಪ, ನೀವು ಈಶ್ವರಿ ಅವತಾರ ಇದ್ದೀರಿ, ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡೋದು ಅಷ್ಟೇ, ಒಬ್ಬ ಬ್ರಹ್ಮಜ್ಞಾನಿಯನ್ನು ಪೂಜೆ ಮಾಡೋದು ಅಷ್ಟೇ. ಒಂದು ಸಮುದ್ರ ಪೂಜೆ ಮಾಡಿಬಿಟ್ರೆ ಎಲ್ಲಾ ನದಿಯನ್ನು ಪೂಜೆ ಮಾಡದಂಗ. ಯಾಕೆ ಎಲ್ಲಾ ನದಿ ಬಂದು ಸಮುದ್ರದಾಗ ಕೊಡ್ತಾವ. ನನ್ ಕ್ಷಮ ಮಾಡಪ್ಪ, ಜಾತಿ ನನಗೆ ನೆತ್ತಿಗೆ ಏರಿತ್ತು ಅಂತ ಹೇಳಿ ತಪ್ಪು ಒಪ್ಪಿಕೊಂಡು ಸಿದ್ಧಾರೂಢರನ್ನ ವೈಭವದಿಂದ ಮನೆಗೆ ಕರ್ಕೊಂಡು ಬಂದ. ಆನಂದದಿಂದ ಪಾದ ಪ್ರಕ್ಷಾಳನೆಯನ್ನು ತಾಯಿ ಕೃಷ್ಣಬಾಯಿ ಮಾಡಿದ್ದು. ಅಪ್ಪವ್ರನ್ನ ಕರ್ಕೊಂಡು ಬಂದ ಸಿಂಹಾಸನ ಮೇಲೆ ಕುಂದ್ರಿಸಿ, ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ, ಬಾರದೂರು ತಾ ಬಂದು ನಿಂತ, ಆನಂದ ಪದವಿಯು ನಿಮಗಾದರಿಂದ. ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ, ಕುಂತರಿಗೆಲ್ಲ ಕಂಗಾಲ್ಗಳ ತಂದ, ಬರಡು ಗೋವಿನ ಹಾಲು ಕರೆಯುತ್ತ ಬಂದ, ತನ್ನಂಗ ಬರಬಂದ ಸಾಕ್ಷಾತ್ ಶಿವ ಬಂದ, ಹರಬಂದ ಶಿವ ಬಂದ ಗುರು ಬಂದ ಮನೆಗೆ ಅಂತ ಆನಂದದಿಂದ ಗುಣಗಾನ ಮಾಡಿ 16 ಉಪಚಾರಗಳಿಂದ ವೇದೋಕ್ತವಾದಂಥ ಮಂತ್ರಗಳಿಂದ ಆ ಪಾದ ಪೂಜೆಯನ್ನ ಮಾಡಿ ಸಿದ್ಧಾರೂಢರಿಗೆ ರೇಷ್ಮ ವಸ್ತ್ರ ಹಾಗೂ ದ್ರವ್ಯವನ್ನು ಕಾಣಿಕೆಯನ್ನು ಕೊಟ್ಟು ಬಂಗಾರದ ಸುವರ್ಣ ಉಂಗುರವನ್ನು ಧಾರಣ ಮಾಡಿ ಅಪ್ಪವರಿಗೆ ಪ್ರಸಾದ ಮಾಡಿಸಿ, ಅಪ್ಪ ನೀ ಸಾಕ್ಷಾತ್ ಪರಮಾತ್ಮಿದ್ದೆ ಅಂತ ಅವತ್ತಿನಿಂದ ಹುಬ್ಬಳ್ಳಿ ಒಳಗಿದ್ದಂತ ಎಲ್ಲ ಬ್ರಾಹ್ಮಣರು ಸಿದ್ಧಾರೂಢರ ಪರಮ ಭಕ್ತರಾಗಿ ಬದಲಾಗಿ ನಡ್ಕೊಳ್ಳುವಂತವರಾದರು. ಈ ಚರಿತ್ರೆ ಬರೆದವರು ಬ್ರಾಹ್ಮಣರೇ. ಶಿವರಾಮಚಂದ್ರಗಿರಿ ಅನ್ನುವಂಥವ್ರು ಈ ಗ್ರಂಥ ಬರೆದ. ಬ್ರಾಹ್ಮಣರಿಗೂ ಅವರು ದೇವರಾಗಿದ್ರು, ಲಿಂಗಾಯತರಿಗೂ ಅವರು ದೇವರಾಗಿದ್ರು, ಪಾರ್ಸಿ ಮಂದಿಗೂ ಅವರು ದೇವರಾಗಿದ್ರು, ಮುಸಲ್ಮಾನರಿಗೂ ಸಹಿತ ಅವರು ದೇವರಾಗಿದ್ರು. ಇವತ್ತಿಗೂ ನೀವು ನೋಡಬಹುದು, ಸಾವಿರಾರು ಮಂದಿ ಮುಸಲ್ಮಾನರು ಹುಬ್ಬಳ್ಳಿ ಸಿದ್ಧಾರೂಢ ನಡ್ಕೊಂತಾರ. ಮೊದಲನೇ 13 ಅಧ್ಯಾಯ, ಇವ 56 ಅಧ್ಯಾಯದವು. 56 ಅಧ್ಯಾಯದೊಳಗ ಮೊದಲನೇ 13 ಅಧ್ಯಾಯ ಬರೆದವರು ಕಬೀರ ದಾಸರು ಅಂತೇಳಿ. ಆ ಕಬೀರ ದಾಸರು ಮೂಲತಃ ಮುಸಲ್ಮಾನರು. ಸೈಯದ್ ಅಮೀನ್ ಅಂತೇಳಿ ಅವ್ರ ಮೊದಲನೇ ಹೆಸರು. ಆದ್ರೆ ಸಿದ್ಧಾರೂಢಪ್ಪ ಅವರ ಜಾತಿಯನ್ನು ನೋಡ್ಲಿಲ್ಲ. ಅವ್ರು ಶರಣಾಗಿ ಬಂದು ಸಿದ್ಧಾರೂಢರಿಗೆ ಒಂದು ಪ್ರಶ್ನೆ ಕೇಳ್ತಾರ, ಯಪ್ಪ, ಒಂದ್ ಪತ್ರಿ ಗಿಡ ಐತಿ, ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟೈತಿ, ತಿಪ್ಪ್ಯಾಗ ಹುಟ್ಟಿದ ಪತ್ರಿ ದೇವರಿಗೆ ರಸ ನಡೀತದೋ ಇಲ್ಲೋ ಅಂತ ಸಿದ್ಧಾರೂಢನ ಕೇಳಿದಂತ ಸೈಯದ್ ಅಮೀನ್. ಆ ಚಂದ ನೋಡ್ಪ, ಪತ್ರಿ ಅಂದ್ರೆ ಪತ್ರಿನೇ, ಅದು ತಿಪ್ಪೆ ಅದರ ಹುಟ್ಲಿ, ಅದು ಎಲ್ಲರ ಬೇಕಾದ ನೀಚ ಹುಚ್ಚ ಅದಕ್ಕೆ ಸ್ಥಾನ ಬೇಕಿಲ್ಲ. ಪತ್ರಿ ಪವಿತ್ರತೆ ಇತ್ತಪ್ಪ, ಅದು ಎಲ್ಲ ಹುಟ್ಟಿದ್ರು ಅದನ್ನ ದೇವರಿಗೆ ಏರ್ಸಕ್ ನಡೀತಂದ್ರ ಸಿದ್ಧಾರೂಢರು. ಅವಂತಾನ, ಯಪ್ಪ ಇದು ಒಂದು ಪತ್ರಿ ಗಿಡ, ಮುಸಲ್ಮಾನರ ಜಾತ್ಯಾಗ ಹುಟ್ಟೈತಂದು ಯಾವ ಸ್ವಾಮಿಗಳು ನನ್ನ ಒಳಗೆ ಕರ್ಕೊಳ್ಳುವಲ್ರು, ನನಗೆ ಜ್ಞಾನ ಉಪದೇಶ ಮಾಡುವಲ್ರು, ನೀನರ ಸ್ವೀಕಾರ ಮಾಡ್ತೀಯ ಅಜ್ಜ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಹೇಳಿದ ಮಾತು, ಇದು ಆರೂಢ ಮಠ ಐತಪ್ಪ, ಇದು ಜಾತ್ಯಾತೀತವಾದ ಮಠ. ನಿಷ್ಠಾ ಶ್ರದ್ಧಾ ಇದ್ರೆ ಯಾರು ಬೇಕಾದ್ರೆ ಇಲ್ಲಿ ಇರ್ಬೋದಂತ ಅನ್ನ ಆಶ್ರಯವನ್ನು ಕೊಟ್ಟು ಒಬ್ಬ ಸಾದಾ ಮುಸಲ್ಮಾನ್ ಹುಡುಗನನ್ನ ಕಬೀರದಾಸನನ್ನಾಗಿ ಪವಾಡ ಪುರುಷನನ್ನಾಗಿ ಬದಲು ಮಾಡಿ ಅವನು ಉದ್ಧಾರ ಮಾಡಿದವರು ಜಗದ್ಗುರು ಸಿದ್ಧಾರೂಢರು. ಜಾತಿ ನೋಡ್ತಿದ್ದಿಲ್ಲ ಸಿದ್ಧಾರೂಢರು. ಅನ್ನ ಬಸವಣ್ಣ ಹೇಳಿದಂತ ಇವನಾರವನೆಂದೆನಿಸದಿರಯ್ಯ ಹೇಳಾಕ ಬಾಳ ಸುಲಭ ಐತಿ. ಆದ್ರ ಇವತ್ ನಮ್ಮ ಒಳಗ್ ಕರ್ಕೋಬೇಕಾದ್ರ ಕೊಳ್ಳ ಗುಂಡುಗಡಿಗೆ ಐತೋ ಇಲ್ಲೋ, ಯಾವ ಪೈಕಿ ನೀ ಯಾರ ಜಾತ್ಯಾವ ಅಂತ ಕೇಳಿನ ಒಳಗ್ ಕರ್ಕೊಳ್ಳೋ ಮಠಗಳು ಬಾಳ ಇದ್ದಾವ. ಅಂತದ್ರೊಳಗ ನಿಜವಾದ ಜಾತ್ಯಾತೀತ ಮಠ ಜಗದ್ಗುರು ಸಿದ್ಧಾರೂಢರ ಮಠ. ಯಾವ ಹುಬ್ಬಳ್ಳಿ ಸಮೀಪ ಹತ್ತಿಮತ್ತೂರ್ ಅಂತ ಒಂದು ಊರೈತಿ. ಹತ್ತಿಮತ್ತೂರ್ ಒಳಗ
ಅಮೀನ್ ಸಾಬ್ ಅಂತ ಹೇಳಿ ಕೋಟ್ಯಾಧೀಶ ಮನುಷ್ಯ, ದೊಡ್ಡ ಸೌಕಾರ. ಆದ್ರೆ ಅವನಿಗೆ ಮೈಗೆ ಮಲರೋಗ ಹತ್ತಿ ಮೈ ತುಂಬ ಋಣಗಳು, ಅದ್ರ ಗಾಯಗಳಾಗಿ ಯಾವ ದವಾಖಾನಿಗೂ ಆರಾಮಾಗದಂತ ಸಂದರ್ಭದೊಳಗ ಅದು ಅಂಟ್ರೋಗ ಒಬ್ರಿಗೆ ಹಬ್ಬಿಗಿಟ್ಟಿತ್ತು. ಅವನು ಹೊರಗಿಟ್ರು. ಮನೆಯಾಗಿನ ಮಂದಿನೇ ಅವಳು ಬೆಳೆಸಿದ ಮನೆಯ ಅವಳು ಕಟ್ಟಿಸಿದ ಮನೆಯಾಗ ಅವನು ಹೊರಗಿಟ್ರು. ಇದರಿಂದ ನೊಂದಂತ ಸಾವುಕಾರ ಇಂಥ ಜೀವ ಇಟ್ಟುಕೊಂಡು ಏನು ಮಾಡ್ಬೇಕಂತ ಸತ್ತು ಬಿಡ್ಬೇಕಂತ ಹೇಳಿ ಊರ ಬಿಟ್ಟು ಸುಮ್ಮನೆ ಹುಬ್ಬಳ್ಳಿಗೆ ದವಾಖಾನೆ ತೋರಿಸ್ಕೊಂಡು ಹೋಗ್ತೀನಿ ಅಂತ ನೆವ ಮಾಡಿ ಹುಬ್ಬಳ್ಳಿಗೆ ಬಂದಂಗ ಮಾಡಿ, ಹುಬ್ಬಳ್ಳಿ ಊರು ಹೊರವಲಯದೊಳಗ ಇವತ್ತೇನು ಸಿದ್ದಾಡ ಮಠ ಐತಿ ಊರಾಗ ಕೂಡಿತ್ತದು. ಮೊದಲು ಊರು ಬಿಟ್ಟು 4 ಕಿಲೋಮೀಟರ್ ದೂರ ಇತ್ತದು. ಅಲ್ಲಿ ಹೆಗ್ಗೇರಿ ಅಂತ ಒಂದು ದೊಡ್ಡ ಕೆರೆ, ತುಂಬಿದ ಕೆರೆಯಾಗ ಬಿದ್ದು ಸತ್ತು ಬಿಡಬೇಕಂತ ಹೆಗ್ಗೇರಿಗೆ ಬಂದಿದ್ದ. ಜಿಗಿಬೇಕಂತ ಹೊತ್ನ್ಯಾಗ ಗಣೇಶ್ ಚೌತಿ ಮುಗದ ಸ್ವಲ್ಪ ದಿನ ಆಗಿತ್ತು. ಯಾರೋ ಗಣಪನ್ ಬಿಟ್ಟಿದ್ರು, ಅದ ಕರಗಿದ್ದಿಲ್ಲ. ಗಣಪ ಹಂಗೆ ಇದ್ದ. ಅವ ಮುಸಲ್ಮಾನ ಆದರೂ ಸಾಯಕತ್ತಿನಂದಾಗ ಯಾ ದೇವರೇನ ಕೊನೆ ಸಾರಿ ಆ ಗಣಪತಿಗೆ ನಮಸ್ಕಾರ ಮಾಡಿದಂತ, ಎಲ್ಲ ದೇವರು ನೀನಪ್ಪ, ಅಲ್ಲಾನು ನೀನ, ಗಣಪನು ನೀನ ಅಂತ ಕೈ ಮುಗಿದ ಸಾಯ್ಬೇಕಂತ ಕೈ ಮುಗಿದಾಗ ಸಾಕ್ಷಾತ್ ಗಣಪ ಮಣ್ಣಿನ ಮೂರ್ತಿ ಮಾತಾಡ್ತಂತ, ಏ ತಮ್ಮ, ಎಂತ ಜನ್ಮ, ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಜನ್ಮ ಮುಂದೆ ಸಿಕ್ಕಿದ್ದೇನ್ರಪ್ಪ ಅಂತ ದಾಸರು ಹೇಳ್ಯಾರೋ. ಇದು ಹುಲ್ಲಲ್ಲ ಹುಟ್ಟಿ ಬರಾಕ. ಹೋಗು, ನಾನೇ ಅಲ್ಲಿ ಸಿದ್ಧಾರ್ಥ ರೂಪದಿಂದ ಅಳ್ದೀನಿ, ಅಲ್ಲಿ ಹೋಗಿ ಶರಣಾಗು, ನಿನಗ ಅಂಟಿದಂತ ಕುಷ್ಠ ರೋಗ ನಷ್ಟ ರೋಗ ಅಂತ ಗಣಪತಿಯ ಮಣ್ಣಿನ ಮೂರ್ತಿ ಮಾತಾಡಿದಾಗ ಧನ್ಯನಾದಿ ಅಂತ ಬಂದು ಸಿದ್ಧಾರ್ಥ ಸಾಷ್ಟಾಂಗ ಹಾಕಿದ. ಅಜ್ಜ ಅವನ ಜಾತಿ ನೋಡ್ಲಿಲ್ಲ, ಮುಸಲ್ಮಾನ. ಆದ್ರೆ ಅಜ್ಜಂತಾನ, ತಮ್ಮ, ನನಗೆ ಹತ್ತಿದ ಹಿರೇಬ್ಯಾನಿ ಹೋಗಬೇಕಾಗಿತ್ತಂದ್ರೆ ಮನೆಯನ್ನ ಪಡೆದಂಗ ತಿರುಗಿತನ ಮಾಡು, ತಿರುಗ ಮಾಡು. ನಿನ್ನ ಮನೆ ಭಿಕ್ಷಾ ಬೇಡು. ನಾ ದೊಡ್ಡ ಸೌಕಾರ ಅಂತ ಅಭಿಮಾನ ಹಿಡಿಬೇಡ. ನಿಮ್ಮ ಊರಾಗ ನಿನಗೆ ಗೌರವ ಕೊಡೋ ಮಂದಿ ಮುಂದನ ಹೋಗಿ ಭಿಕ್ಷಾ ಮಾಡು. ಒಂದ್ ಮನೆ ಬಿಡಬೇಡ. ಆ ಭಿಕ್ಷಾ ತಗೊಂಡು ಬಂದು ನಮ್ಮ ಶಿವರಾತ್ರಿ ಜಾತ್ರೆಯಾಗ ದಾಸೋಹ ಮಾಡು. ಹೇಳ್ದಂಗ ಬಂದ ರೋಗ ಕೇಳದಂಗ ಹೊರಟು ಹೋಗ್ತಕ್ಕಂಥ ಸಿದ್ದಾಡಪ್ಪ ಪಡಿ ಮಾಡಿದ. ಮನೆಗೆ ಹೋಗಿ ಭಿಕ್ಷಾ ಮಾಡಿಕೊಂಡು ಬಂದ. ಅಜ್ಜನ ದಾಸೋಹದೊಳಗ ಅನ್ನದಾಸೋಹ ಏರ್ಪಡಿಸಿದ. ಜಾತ್ರೆ ಮುಗಿಯೋದ್ರೊಳಗ 7 ದಿನದ ಸಪ್ತಾಹ ಮುಗಿಯೋದ್ರೊಳಗನ ಅವನ ಮೈ ಗಂಟಿದಂತ ಕುಷ್ಠ ರೋಗ 1 ಇಂಚು ಸಹಿತ ಇರದಂಗ ಎಲ್ಲ ಜಡ ಆರಾಮಾಗಿ ಹೋದ. ಸಿದ್ಧಾರು ದಯಾಳ ನನ್ನನ್ನು ಮಾಡುವ ಜಡ ಅಂತ ಆನಂದದಿಂದ ಕೊಡದ. ಆ ದಾಸೋಹ ಕಟ್ಟಿಸಿದ್ರು. ಅವ ಕಟ್ಟಿಸಿದ ದಾಸೋಹ ತನ್ನ ಹೆಸರು ಹಿಂದಿಟ್ಟ, ತನ್ನ ಜಾತಿ ಹಿಂದಿಟ್ಟ, ತನ್ನ ಊರ ಹೆಸರು ಮುಂದೆ ಮಾಡಿ ಹತ್ತಿಮತ್ತೂರು ದಾಸು ಅಂತ ಇವತ್ತು ಸಿದ್ಧಾರ್ಥ ಮಠದ ಇವತ್ತಿಗೂ ಉಳಿದದ. ಅದನ್ನ ಇವತ್ತು ಸಭಾಭವನವಾಗಿ ಪರಿವರ್ತನೆ ಮಾಡ್ಯಾರ. ಅಲ್ಲಿ ನೋಡಬಹುದು, ಹೊರಗೆ ಬೋರ್ಡ್ ಹಾಕ್ಯಾರ. ಅಜ್ಜ ಆ ಹುಸೇನ್ ಸಾಬಗ ಅಲ್ಲಾಹನ ರೂಪದೊಳಗೆ ದರ್ಶನ ಕೊಡ್ತಾನೆ. ಇವತ್ತು ಅಜ್ಜನ ತೇರನ್ನ ನೀವು ನೋಡಬಹುದು. ಆ ತೇರಿನೊಳಗ ಯಾ ಇಲಾಹ ಇಲ್ಲಲ್ಲ ಅನ್ನುವಂತ ಮುಸಲ್ಮಾನರ ಕುರಾನಿನ ಶಬ್ದವನ್ನ ಅಲ್ಲಿ ಇವತ್ತು ಕೆತ್ತಿದ್ದಾರೆ. ಇಂಗ್ಲಿಷ್ನೊಳಗ, ಪಾರ್ಸಿ ಭಾಷೆ ಒಳಗ ಹಾಗೂ ಮುಸಲ್ಮಾನರ ಭಾಷೆ ಒಳಗ, ಹಿಂದಿ ಒಳಗ ಎಲ್ಲಾ ಧರ್ಮಗಳ ಮಹಾವಾಕ್ಯಗಳನ್ನ ಇವತ್ತು ಬೈಬಲಿನ ವಾಕ್ಯವನ್ನು ಸಿದ್ಧಾರ್ಥಿಯರೊಳಗೆ ನಾವು ನೋಡಬಹುದು. ಜಾತ್ಯತೀತವಾದ ಸಿದ್ಧಾರರು ಎಲ್ಲಾ ಧರ್ಮದವರಿಗೆ, ಎಲ್ಲಾ ಸಂಪ್ರದಾಯದವರಿಗೆ ಆಯಾ ದೇವರ ರೂಪಗಳ ದರ್ಶನ ಕೊಟ್ಟರು ಅನ್ನುವಂಥದ್ದನ್ನ ನಾವಿದು ಯಾಕೆ ಇಷ್ಟೆಲ್ಲ ಹೇಳ್ಬೇಕಂದ್ರೆ 2ನೇ ನುಡಿ ಒಳಗೆ ಹೇಳ್ತಾರ, ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿ, ನೀನು ಅನಾದಿ ಅನಂತನಾಗಿರುವಿ, ಅಂತಾತನಾದ ನಿನ್ನ ಕೃಪೆಯಿಂದ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದು ಅಂತ ಗ್ರಂಥಕರ್ತರು ಸಿದ್ಧಾರೂಢ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸಮಯ ಬಹಳ ಆಯ್ತು, ನಾವು ಹೇಳಿದ ಟೈಮ್ ಮುಗಿಯಿತು. ಇಷ್ಟೊತ್ತು ಎಷ್ಟು ಶಾಂತ ಕುಂತಿದ್ರಿ, ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಯ್ತು. ಸಂಸ್ಕಾರ ಅಂತ ಇರುತ್ತೆ.